ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಸೂಪರ್. ಪರ್ಪಲ್ ಓಕೆ. ಲೋ ಬಜೆಟ್ ಜಾಗ್ವಾರ್ ಐಕಾನ್ ಬರೀ 90,000 ಕೊಡ್ತೀನಿ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ವರ್ಣ 2008 ಮಾಡಲ್ ವರ್ಣ, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 160 ನಮ್ಮ ಹುಡುಗನು ಕಳ್ಸ್ಕೊಡ್ತೀನಿ ತಗೊಂಡೋಗಿ. ಚೆನ್ನಾಗಿ ಬಂತಲ್ಲ ಮುಂಚೆ ಈ ಸಲ ಓಡಿಸ್ಬೇಕು ಈ ಸಲ ವಿಡಿಯೋನ. ಲೊಕೇಶನ್ ಚೇಂಜ್. ಏನೋ i10 ಪ್ರೈಸ್ ಅಲ್ಲಿ i20 ನಾ? ಹೌದು ಸರ್, i10 ಪ್ರೈಸ್ ಅಲ್ಲಿ i20 225ಕ್ಕೆ 2010 ಮಾಡಲ್. ಹುಡುಗರಿಗೆ ಎಸ್ಟೀಮ್ ಬರೀ 70,000 ಕೊಡ್ತೀನಿ ನೋಡಿ. 70,000ಕ್ಕೆ? ಹೌದು, 5 ಮ್ಯಾಗ್ವಿಲ್ ಇದೆ, 28 ತನಕ FC ಇದೆ. ಈ ಪ್ರೈಸ್ ಅಲ್ಲಿ ಈ ಮಾಡ್ಲ 2018 ಮಾಡಲ್ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ 340 ಕೊಡ್ತೀನಿ. ನಾನು ಈ ಮಾಡ್ಲು ಈ ಪ್ರೈಸ್ ನಾನು ಟ್ವಿಸ್ಟ್ 2014 ಮಾಡಲ್ ಬರೀ 125 ಕೊಡ್ತೀನಿ. ಈ ಪ್ರೈಸ್ ಅಲ್ಲಿ ಇನ್ನೋವಾನಾ? 2008 ಮಾಡಲ್ಲು, ಎಲ್ಲ ಡಾಕ್ಯುಮೆಂಟ್ಸ್ ಫ್ರೆಶ್ ಆಗಿ FC ಆಗಿದೆ, ಟೈಪ್ 4 ಆಗಿದೆ, 2012 ಮಾಡಲ್ ಕನ್ವರ್ಟ್ ಆಗಿದೆ, ಬರೀ 3,99,000 ಕೊಡ್ತೀನಿ. ಗಾಡಿ ಏನು ಹೊಸದಾಗಿ ಕಾಣಿಸ್ತಾ ಇದೆಯಾ? ಚೆವರ್ಲೆಟ್ SRV ಫುಲ್ಲಿ ಸ್ಪೋರ್ಟ್ಸ್ ಗಾಡಿ, ನಿಮಗೆ 1.6 5 ಮ್ಯಾಗ್ವಿಲ್ ಏರ್ ಬ್ಯಾಗು ಎಲ್ಲ ಫ್ಯೂಚರ್ ಬರುತ್ತೆ. ಈ ಗಾಡಿ ನಿಮಗೆ ಎಲ್ಲೂ ಸಿಗಲ್ಲ ಮಾರ್ಕೆಟ್ ಅಲ್ಲಿ. ಸರ್ ಸುಳ್ಳು ಹೇಳ್ಬಿಡಿ ಸರ್. ಓಮ್ನಿ 2013 ಗಾಡಿ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ಲೋನ್ ಬೇಕಾದ್ರೆ ಲೋನ್ ಆಗುತ್ತೆ. 180 ಗಾಡಿನೇ ಕೊಡ್ತೀನಿ. ಏನೋ ಸ್ವಿಫ್ಟ್ ಡಿಸೈರ್ಗೆ ಲೋನ್ ಆಗ್ತಾ ಇದೆಯಾ? ಸ್ವಿಫ್ಟ್ ಡಿಸೈರ್ 2011 ಮಾಡಲ್ಲು 50,000 ಕೊಡ್ಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. 295 ಗಾಡಿನೇ ಕೊಡ್ತೀನಿ. ಬೀಟ್ಗೆ ಲೋನ್ ಆಗಲ್ವಾ ಸರ್? ಬೀಟಿಗೆ ಯಾರು ಸರ್ ಲೋನ್ ಆಗಲ್ಲ? ನನ್ನ ಹತ್ರ ಬರಲಿ, 20,000 ಕೊಡ್ಲಿ, 165 ಗಾಡಿ ಕೊಡ್ತೀನಿ. 20,000 ಕೊಟ್ರೆ ಮಿಕ್ಕಿದಷ್ಟು ಲೋನ್ ಮಾಡ್ಕೊಡ್ತೀನಿ. ಸರ್ ಹೊಸ ಗಾಡಿನ ಹಳೆ ಗಾಡಿನ? ಸರ್ ಹೊಸ ಗಾಡಿ ಅಲ್ಲ ಸರ್, ಸತ್ಯ ಹೇಳಿ ಮಾರ್ಬೇಕು. 2003 ಮಾಡಲ್ಲು, ಫ್ಯಾನ್ಸಿ ನಂಬರ್ 9006 55 ಹೊಸ ಟೈರು, ಏರ್ ಬ್ಯಾಗ್ ಬಿಟ್ಟು ಹೊಸ ಗಾಡಿಯಲ್ಲಿ ಏನ್ ಬರುತ್ತೆ ಎಲ್ಲ ಫ್ಯೂಚರ್ ಇನ್ಸ್ಟಾಲ್ ಆಗಿದೆ ಸರ್. 120ಕ್ಕೆ ಕೊಡ್ತೀನಿ ಫೈನಲ್. 120ಕ್ಕೆ? ಹೌದು ಸರ್, ಸಿಂಗಲ್ ಓನರ್ SRV ಸ್ಪೋರ್ಟ್ಸ್ ವೆಹಿಕಲ್. ಹುಡುಗರು ಬೇರೆ ಗಾಡಿ ಏನ್ ನೋಡ್ತಾರೆ, ಈ ಗಾಡಿ ಓಡಿಸ್ಲಿ ಫಿದಾ ಆಗೋಯ್ತಾರೆ. ಸೆಕೆಂಡ್ ಓನರ್ ಗಾಡಿ, ಬೆಂಗಳೂರು ಬಿಟ್ಟು ಆಚೆ ಓಡಿಲ್ಲ ಗಾಡಿ. ಮ್ಯಾಗ್ವಿಲ್ ಜೊತೆ ಡಸ್ಟರ್ 2013 ಮಾಡಲ್ಲ, 25,000 ಕೊಡ್ಲಿ, ಲೋನ್ ಮಾಡ್ಕೊಡ್ತೀನಿ. 410ಕ್ಕೆ ಅಡ್ವೊಕೇಟ್ ಯೂಸ್ ಮಾಡಿರೋ ಗಾಡಿ ಕೊಡ್ತೀನಿ ಸರ್. ಆಂಡ್ರಾಯ್ಡ್ ಸಿಸ್ಟಮ್, ಪವರ್ ಸ್ಟೇರಿಂಗು, AC ಇನ್ಕ್ಲೂಡಿಂಗ್ ಸ್ಟೆಪ್ನಿ ಟೈರು, ಹೊಸ ಟೈರ್ ಇದೆ ಸರ್. ಪ್ರೈಸ್ ಸರ್ 260ಗೆ ಮಾಡ್ಕೊಟ್ಬಿಡ್ತೀನಿ. ಲೋನ್ ಆಗೋ ಫೀಗೋ 2011 ಮಾಡಲ್ 50,000 ಕೊಡ್ಲಿ, ಲೋನ್ ಮಾಡ್ಕೊಡ್ತೀನಿ. 190 ಗಾಡಿ ಕೊಡ್ತೀನಿ. ಈಕೋಸ್ಪೋರ್ಟ್ 2014 420 ಗಾಡಿ ಕೊಡ್ತೀನಿ. 25,000 ಕೊಟ್ರೆ ಮಿಕ್ಕಿದಷ್ಟು ಲೋನೇ ಮಾಡ್ಕೊಡ್ತೀನಿ. ಈ ಕಂಡೀಷನ್ ಈ ಗಾಡಿನ 2016 ಮಾಡಲ್, ಇದನ್ನ 2,45,000ಗೆ 20,000 ಕೊಡ್ಲಿ, ಲೋನ್ ಮಾಡ್ಕೊಡ್ತೀನಿ. ಕೊರೋಲಾ 135 ಗಾಡಿ ಫೈನಲ್ ಮಾಡಿ ಕೊಡ್ತೀನಿ. ಡೀಸೆಲ್ ರಿಟ್ಸ್ VDI 280 ಕೊಡ್ತೀನಿ. 10 ಮಾಡಲ್. ಲೋನ್ ಬೇಕಾ ಇದಕ್ಕೆ? 30,000 ಕೊಡ್ಲಿ, ಲೋನ್ ಮಾಡ್ಕೊಡ್ತೀನಿ. 340 ಕೊಡ್ಲಿ, ಗಾಡಿನೇ ಕೊಡ್ತೀನಿ. ಇನ್ನೊಂದು ಬ್ಲಾಕ್ ಕಲರ್ ಅದು ಟಾಪ್ ಎಂಡ್ ಅಷ್ಟೇ ಸರ್. 2011 ಮಾಡಲ್ 35,000 ಕೊಡ್ಲಿ, ಲೋನ್ ಮಾಡ್ಕೊಡ್ತೀನಿ. 340 ಗಾಡಿನೇ ಕೊಡ್ತೀನಿ. ಡಿಸೈರು ಈ ಕಂಡೀಷನ್ ಅಲ್ಲ. ಸ್ವಿಫ್ಟ್ ಡಿಸೈರ್ 2009 ಮಾಡಲ್, ಗಾಡಿ ನೋಡಿ ಬ್ರ್ಯಾಂಡ್ ನ್ಯೂ ತರ ಇದೆ, ಬರೀ 270ಕ್ಕೆ ಮಾಡ್ಕೊಡ್ತೀನಿ. ಇದು ಹೋಗುತ್ತೆ ಬ್ರೋ ಇವರು ಈ ಸಲ. ಗಾಡಿ ಮಾತ್ರ ಹೇಳ್ತಾ ಇಲ್ವಾ, ಹೋಗೋದೇನೋ. ಈಗ ಬೆಳಿಗ್ಗೆ ನೀವು ಮಾತಾಡ್ಸಿದ್ರಲ್ಲ, ಅವ್ರು ಇದೇ ಗಾಡಿ ಕುತ್ಕೊಂಡಿರೋದು. ಹೌದಾ? ಲೋನ್ ಬೇಕಂತ ಎಲ್ಲಿ ಕೊಡ್ತಾರೆ? 3 ಮಾಡಲ್ ಲೋನ್ ಆಗಲ್ಲ. ಆಗಲ್ಲ. ಶೇಡೋ ಫೈನಾನ್ಸ್ ಕೊಟ್ಟರೆ ಒಂದು 50,000 ಗಾಡಿ ಮಾತ್ರ ಕ್ಲಾಸ್ ಆಗಿ. ನೀವು ಹಿಂಗೆ ಹೇಳೋದಲ್ಲ, ಓಡಿಸ್ ನೋಡಿ ಕಳೆದು ಹೋಯ್ತೀರಾ. ಈ ಗಾಡಿ ಓಡಿಸೋದೇನು, ಈ ಗಾಡಿ ಪವರ್ ಸ್ಟೇರಿಂಗ್ ಎಲ್ಲ ಫೀಚರು ಇದೆ. ಪವರ್ ಸ್ಟೇರಿಂಗ್ ಆ್ಯಕ್ಚುಲಿ ಇಲ್ಲ ಅದರಲ್ಲಿ, ಅದು ಕೂಡ ಹಾಕ್ಸವ್ರೆ ಪವರ್ ಸ್ಟೇರಿಂಗ್. ಹೊಸ ಗಾಡೀಲಿ ಏನು ಬರುತ್ತೆ, ಏರ್ ಬ್ಯಾಗ್ ಬಿಟ್ಟು ಇನ್ನೆಲ್ಲ ಕೊಟ್ಟವ್ರು ಎಲ್ಲವೂ ಮಾಡಿಸ್ಕೊಂಡು. ಸ್ಟೆಪ್ನಿನೂ ಹೊಸದು. ನಾನು ಅದೇ ಅನ್ಕೊಂಡೆ, ಹೆಂಗೆ ಅಂದ್ರು ಈ ಟೈರ್ 5 ಹೊಸದಾಗ್ತದೆ, 45,000 ಬೇಕು. 45,000 ಬೇಕು ಅಷ್ಟು ಟೈರ್. 45,000 ಗಾಡಿಗೆ ಹಾಕಿ, ಗಾಡಿನೂ ಹಿಂಗಿಟ್ಟು ಕಮ್ಮಿಗೆ ಯಾಕೆ ಕೊಟ್ಟ ಗೊತ್ತಾಗ್ಲಿಲ್ಲ. ಹಿಂಗ್ ಬಂದು ಹಿಂಗ್ ಹೋಗಿ ಹಿಂಗೆ ಆಮೇಲೆ ಗಾಡಿ ಬರ್ತಾ ಇರತ್ತೆ, ನೋಡ್ಕೊಂಡು ಓಡ್ಬನ್ನಿ. ಗಾಡಿ ಮೇಲೆ ಹೋಗ್ಬಿಡಿ, ಆಮೇಲೆ ಡೆಡ್ಡಾಣಿಗೆ ತಗೊಂಡೋಗಿ ಹಾಕ್ಬಿಟ್ಟಾರೆ. ನಿನ್ನ ಕೆಳಗೆ ಬಂದು ಮೇಲೆ ಹೋಗಿ ಕೆಳಗೆ ಬರಲಿ. ಕೊಡು ಬಾಚಣಿಗೆ ಬೇಗ. ಕೆಳಗೆ ಬಾಚ್ಕೊಂಡಿಲ್ಲ ಅಂದರೆ ಮೇನಾಗಿ ನನಗೆ ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಜಡ್ಕಲ್ಲ ಇಲ್ಲ ಈ ಥರ ಎಲ್ಲ ಒಂದು ವಿಡಿಯೋ ಮಾಡಿಸೋದು ಇವತ್ತೇನಪ್ಪ. ಚೆನ್ನಾಗಿ ಕಾಣಬೇಕು. ರೆಡಿ ಆಗಿ ಬಂದ್ಬಿಟ್ಟು ವಿಡಿಯೋ ಆಗೋದು. ಪೌಡರ್ ತಂದಿಲ್ವಾ? ಇಲ್ಲ, ಸದ್ಯಕ್ಕೆ ಸಾಕು ಬಿಡು. ಇರೋ ಹೋಗು ಆಯ್ತು. ಎಲ್ಲ ಗಡಿ ಬಿಡಿ ಎಲ್ಲ ಆಯ್ತು. ಈ ಗೆಟಪ್ ನಲ್ಲಿ ನಾನು ಹೆಂಗ್ ಕಾಣಿಸ್ತೀನಲ್ಲ, ಅಯ್ಯೋ ಬಾರಿ ಸೂಪರ್ ಆಗಿದೆ ಹೇಳು. ಹೌದಾ? ಅವನು ಶೇರ್ ಮಾಡ ಓನರ್ನ ಸೇಲು ಓಡೇ ಹೋದ. ಓನರು ಇವ್ರು ಸೇಲ್ಗೆ ಇಟ್ಟಿದ್ದಾರೆ. ಇವ್ರನ್ನ ಈ ಸಲ ಚೆನ್ನಾಗಿ ಬಂದಿದೆ. ಹೇಳಿ, ಚಡ್ಡಿ ಹಾಕೊಂಡು ಇಡೀ ಊರೆಲ್ಲ ಸುತ್ತಾಡೋದು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಸೊ ನಾನು ಮತ್ತೊಂದ್ಸಲ ಭರತ್ ಬೈ ಹತ್ರ ಬಂದಿದ್ದೀನಿ, ಶ್ರೀ ವೆಂಕಟೇಶ್ವರ ಕಾರ್ಸ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಸೂಪರ್. ಪರ್ಪಲ್ ಓಕೆ, ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಓಕೆ, ಡೀಟೇಲ್ಸ್ ತಗೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬೈ ವೆಂಕಟೇಶ್ವರ ಕಾರ್ಸ್ ಇದ್ರ ಬಗ್ಗೆ ಹೇಳಿ ಬಿ.
ಸರ್ ವೆಂಕಟೇಶ್ವರ ಕಾರ್ಸು ಕತ್ರಗುಪ್ಪೆ ವಾಟರ್ ಟ್ಯಾಂಕ್ ರೋಡು ನಿಮಗೆ ಡೌನ್ ಬಂದ್ರೆ ಇಲ್ಲ ಹೊಸಕೆರೆಹಳ್ಳಿ ಸರ್ಕಲ್ ಬ್ಯಾಕ್ ಸೈಡು ಕತ್ರಗುಪ್ಪೆ ವಾಟರ್ ಟ್ಯಾಂಕ್ ಡೌನ್ ಬಂದ್ರೆ 10th ಕ್ರಾಸ್ ಅಲ್ಲಿ ಇದೆ. ಹೌದಾ? ಹೌದು. ಹೋದ ವಿಡಿಯೋದಲ್ಲಿ ಎಲ್ಲ ಪಾಸಿಟಿವ್ ಕಾಮೆಂಟ್ಸ್ ಯಾಕೆ ಸರ್ ಕೋಡಾ ಗಾಡಿಗಳು ಚೆನ್ನಾಗಿದ್ರೆ ಕಸ್ಟಮರ್ ಸರ್ವಿಸ್ ಚೆನ್ನಾಗಿದ್ರೆ ಎಲ್ಲರೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ, ಆಗ್ತಾರೆ. ಅದೇ ತರ ಸರ್ವಿಸ್ ಕೊಟ್ಕೊಂಡು ಬರ್ತಾ ಇದೀವಿ. ಕಸ್ಟಮರ್ ಕೃಪೆಯಿಂದ ಚೆನ್ನಾಗಿ ನಡೀತಾ ಇದೆ, ಸಾಕು. ಓಕೆ, 5 ಬೆರಳು ಒಂದೇ ತರ ಇರಲ್ಲ. 5 ಬೆರಳಲ್ಲಿ ಯಾರು ಒಬ್ರು ಬ್ಯಾಡ್ ಕಾಮೆಂಟ್ಸ್ ಹಾಕ್ತಾರೆ. ಬ್ಯಾಡ್ ಕಾಮೆಂಟ್ಸ್ ಅನ್ನೋದು ಈ ಫೀಲ್ಡ್ ಅಲ್ಲಿ ನಿಮಗೆ ಗೊತ್ತಿರುತ್ತೆ. ಹಾಕ್ತಿದ್ರು ಹಾಕ್ಸೋರು ಇರ್ತಾರೆ, ಮಾಮೂಲಿ ಅದು. ಏನು 5,000 ಕಡಿಮೆ ಮಾಡಿಲ್ಲ ಅಂದ್ರೆ ಇಲ್ಲೇ ನಿಂತ್ಕೊಂಡು ಹಾಕ್ತಾರೆ. ಏನು ಮಾಡಂಗಿಲ್ಲ, ಆ ತರ ಇಲ್ಲ ಸರ್. ನಾವು ಕಸ್ಟಮರ್ ಹತ್ರ ಫೈಟೇ ಮಾಡಲ್ಲ. ನಮಗೆ ಆಗತ್ತಾ, ನಮಗೆ ಒಂದು 5,000 ಸಿಗ್ಲಿ ಬಿಟ್ಕೊಡ್ತೀವಿ. ಓಕೆ, ಲಾಸ್ಟ್ ಟೈಮ್ ಬಂದಾಗ ಇದು ಆಫ್ ಕ್ಯಾಮರಾ ಆಗಿದ್ದು, ನಿಮ್ಗೆ ಅದು ನಾನು ಎಷ್ಟು ಮಟ್ಟಿಗೆ ಮುಟ್ಸ್ಬೋದು ಗೊತ್ತಿಲ್ಲ. ಹೇಳ್ತಾ ಇದ್ರು ನಾವು ತಗೊಂಡಿರೋ ರೇಟ್ಗೆನೆ ಗಾಡಿ ಕೊಟ್ಬಿಟ್ವಿ. ಹೌದು ಸರ್, ಆ ತರ ತುಂಬಾ ಗಾಡಿಗಳಾಗಿದೆ. ಕೆಲವರು ಹಳ್ಳಿ ಕಡೆಯಿಂದ ಬಂದಿರ್ತಾರೆ, ಸರ್ ಇಷ್ಟೇ ಬಜೆಟ್ ಸರ್ ಇರೋದು ಅಂತಾರೆ. ಏನು ಮಾಡಂಗಿಲ್ಲ, ನಾವು ರೈತರ ಮಕ್ಕಳು ಗೊತ್ತು, ನಮ್ಗೆ ಕೊಟ್ಟು ಕಳ್ಸಿದೀವಿ. ಎಷ್ಟೋ ಜನಕ್ಕೆ ಆತರ ಒಳ್ಳೆ ಒಪ್ಲೇ ಇಲ್ವಂತ. ಇವರು ಇನ್ವಾಯ್ಸ್ ಇರುತ್ತಲ್ಲ, ತೋರಿಸ್ಬಿಟ್ಟು ನೋಡಿ ನಮಗೆ ಬಂದಿರೋ ಬಿಲ್ ತೋರಿಸಿ ಕೊಟ್ಟಿದೀವಿ ಸರ್ ಎಷ್ಟೋ ಜನಕ್ಕೆ. ಏನು ಮಾಡಂಗಿಲ್ಲ, ಒಬ್ರಲ್ಲ ಇನ್ನೊಬ್ರು ತಗೋತಾರೆ, ತೊಂದರೆ ಗಾಡಿ ಮೂವ್ ಆಗ್ತಾ ಇರ್ಬೇಕು, ಅಷ್ಟೇ. ನಿಂತ್ಕೊಳ್ಳೋದೆಲ್ಲ ಇಲ್ಲ ಸರ್ ನಮ್ಮ ಹತ್ರ. ಲಾಸ್ಟ್ ಟೈಮ್ ಬಂದಿರೋ ಗಾಡಿಗಳು ಎಲ್ಲ 98% ಸೋಲ್ಡ್ ಆಗಿದೆ ಸರ್. ಖಾಲಿ, ಹೌದು. ಒಂದೇನೋ ನಿಂತೈತೆ ಅಷ್ಟೇ. ಓಕೆ, ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ವೆಂಕಟೇಶ್ವರ ಕಾರ್ಸ್. ಏನೇ ಡೀಟೇಲ್ಸ್ ಬೇಕು ಅಂದ್ರೆ ನಾನು 511 ಆಗಲಿ ಇನ್ನೊಂದು ನಂಬರ್ಗಾಗಿ ಆಯ್ ಅಂತ ಕಳಿಸಿದ್ರೆ ಕ್ಯಾಟ್ಲಾಗ್ ಲಿಂಕ್ ಬರುತ್ತೆ, ಲೊಕೇಶನ್ ಬರುತ್ತೆ. ಫಸ್ಟ್ ಲಿಂಕ್ ಬಂದ್ಬಿಟ್ಟು ಕ್ಯಾಟ್ಲಾಗ್ ಇರುತ್ತೆ, ಲಾಸ್ಟ್ ಲಿಂಕ್ ಲೊಕೇಶನ್ ಇರುತ್ತೆ. ಆರಾಮಾಗಿ ನೋಡ್ಕೋಬಹುದು. ಅಕಸ್ಮಾತ್ ಕಾಲ್ ಬಿಸಿ ಇತ್ತಾ ಒಂದು ಆಯ್ ಅಂತ ಕಳಿಸಿದ್ರೆ ಸಾಕು, ಪ್ರತಿಯೊಂದು ಡೀಟೇಲ್ಸ್ ವಾಟ್ಸಪ್ ಅಲ್ಲೇ ಬರುತ್ತೆ. ಓಕೆ, ಇಲ್ಲಿ ಬಂದ್ರೆ ಗಾಡಿ ಫೋಟೋ, ಇಂಟೀರಿಯರ್, ಎಕ್ಸ್ಟೀರಿಯರ್ ಏನ್ ಬೇಕು ಆಯ್ ಅಂತ ಕಳಿಸಿ ವಾಟ್ಸಪ್ ಕ್ಯಾಟ್ಲಾಗ್ ಅಲ್ಲೇ ಇರುತ್ತೆ. ಓಕೆ, ಎಲ್ಲವೂ ಸಿಕ್ಬಿಡುತ್ತೆ. ಒಂದ್ಸಲಿ ವಿಸಿಟ್ ಮಾಡಿ ಭರತ್ ಬೈನ ಹತ್ರ ಬಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಗಾಡಿಗಳು ತಗೊಳ್ಳಂಗಿದ್ರೆ ಮಾತ್ರ ಹೌದು ಸರ್, ಆಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗ್ತೀರಾ. ಆಮೇಲೆ ಮನುಷ್ಯ ಕೂಡ ಹಂಗೆ ನಿಮ್ ಗಾಡಿಲಿ ಫಾಲ್ಟ್ ಬರಲ್ಲ. ಇನ್ ಕೇಸ್ ಬಂತು ಅಂದ್ರೆ ಸರ್ ನೋಡಿ ಸರ್, ನಮ್ಮ ಹತ್ರ ಗಾಡಿ ತಗೊಂಡ್ರೆ ಒಂದ್ ಜನರಲ್ ಸರ್ವಿಸ್ ಬರ್ಬೋದು. ಅದು ಬಿಟ್ಟು ಗಾಡಿ ಇಂಜಿನ್ ಮಾಡಿಸುವಂತ ಗಾಡಿಗಳೆಲ್ಲ ಕೊಡಲ್ಲ. ಇದುವರೆಗೂ ಸರ್ವಿಸ್ ನೀವು ಯಾರನ್ನೇ ಕೇಳಿ, ನಮ್ಮ ಹತ್ರ ಕಾರ್ ತಗೊಂಡ್ರೆ ಆ ತರ ಯಾವತ್ತೂ ಆಗಿಲ್ಲ. ಓಕೆ, ಈ ತರ ಪರ್ಫೆಕ್ಷನ್ ಆಗಿ ಕೆಲಸ ಮಾಡೋರು ಐ ಥಿಂಕ್ ಈ ಫೀಲ್ಡ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಶೋರೂಮ್ ಅಂತಾನೆ ಹೇಳ್ಬೋದು ವೆಂಕಟೇಶ್ವರ ಕಾರು. ಅದೆಲ್ಲ ಕ್ರೆಡಿಟ್ಸು ನಮ್ಮ ಭರತ್ ಬೈಗೆ ಬರುತ್ತೆ. ಹೌದು ಸರ್, ನಾವು ಬರುತ್ತೆ. ಓಕೆ, ಸಪೋರ್ಟ್ ಮಾಡಿ. ನಂದು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ನಾನೊಬ್ಬ ಯೂಟ್ಯೂಬರ್ ಆಗಿ ಬೇರೆ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಬಾರ್ದು, ಆದ್ರೂ ಮಾಡ್ತಾ ಇದ್ದೀನಿ. ವೆಂಕಟೇಶ್ವರ ಕಾರ್ಸ್ ಅವ್ರದ್ದು ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲಾ ಚಾನಲ್ದು ನಮ್ದು ಇದೆ. ಪ್ರತಿಯೊಂದು ಗಾಡಿ ನ್ಯೂ ಸ್ಟಾಕ್ ಬರ್ತಿದಂಗೆ ನಾವು ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ. ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ. ಮುಂದೆ ಅವರವರ ವಿಡಿಯೋ ಮಾಡ್ಕೋತಾರೆ. ನಮ್ಮ ಇಲ್ಲ ಸರ್, ಖಂಡಿತ ಕರೆದೇ ಕರಿತೀವಿ. ಒಂದೊಂದು ಗಾಡಿಗಳು ಕಸ್ಟಮರಿಗೆ ನಾವು ತಲುಪಿಸ್ತೀವಿ. ಓಕೆ ಓಕೆ, ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಓಕೆ ಸರ್, ಅಂತ ಮಜವಾಗಿತ್ತು ಆಕ್ಚುಲಿ. ವಿಡಿಯೋ ಫುಲ್ ಬನ್ನಿ ನೋಡಿ, ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಆಗುತ್ತೆ. ಮಾಡ್ಕೊಡ್ತೀನಿ. 2011 ಮೇಲೆ ಪ್ರೊಫೈಲ್ ಚೆನ್ನಾಗಿರ್ಲಿ ಮಾಡ್ಕೊಡ್ತೀವಿ. ಕಸ್ಟಮರ್ ಆಲ್ ಓವರ್ ಕರ್ನಾಟಕನೂ ಮಾಡ್ಕೊಡ್ತೀನಿ. ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿರ್ಬೇಕು. ಆಲ್ ಓವರ್ ಕರ್ನಾಟಕ 5 ದಿನ ಬೇಕು. ಬೆಂಗಳೂರು ಆದ್ರೆ ನಿಮಗೆ 2 ದಿನದಲ್ಲಿ ಮಾಡ್ಕೊಡ್ತೀನಿ. 48 hours ಅಲ್ಲಿ ಬೆಂಗಳೂರು ಲೊಕೇಶನ್ ಇಲ್ಲ ಬೆಂಗಳೂರು 100 ಕಿಲೋಮೀಟರ್ ಸರೌಂಡಿಂಗ್ 2 days ಅಲ್ಲಿ ಲೋನ್ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ನೋಡಿ ಎಷ್ಟು ಜೆನ್ಯೂನ್ ಆಗಿದ್ದಾರೆ, ಇಲ್ಲೇ ತಿಳ್ಕೊಳ್ಳಿ. 2 ದಿವಸ ಹಾಗೆ ಆಗುತ್ತೆ. ಹೌದು ಸರ್, ಸುಮ್ಮನೆ ವಿಡಿಯೋ ಹೇಳ್ಬೇಕಂತ 2 hour ಅನ್ನಲ್ಲ ನಾವು. 2 ದಿನ ಬೇಕು ಸರ್ ಟೈಮ್ ನಮಗೂ. ಇವ್ರು ಹೇಳಿದ್ರೆ 2 hour ಹಂಗೆ ಹೇಳ್ತಾರೆ, ಕರ್ಸ್ಕೋತಾರೆ. ನಿಮ್ ಆಗಲ್ಲ ಸರ್, ನಮ್ ಕೊಟ್ಟ ಮೇಲೆ ಪ್ರತಿಯೊಂದು ಕರೆಕ್ಟ್ ಆಗಿ ಹೇಳ್ತೀವಿ. ಆಗುತ್ತೆ, ಆಗಲ್ಲ ಅಂದ್ರೆ ಆಗಲ್ಲ. ಸೊ ಈ ತರ ಜೆನ್ಯೂನ್ ಇರೋ ಶೋರೂಮ್ಗೆ ನೀವು ಬರ್ಬೇಕಂದ್ರೆ ವೆಂಕಟೇಶ್ವರ ಕಾರ್ಸ್ ಹೊಸಕೆರೆ. ಸರ್, ನಮ್ ಗಾಡಿಲಿ ಯಾವ್ದಾದ್ರು ಗಾಡಿ ತಗೊಳ್ಳಿ, ಕಸ್ಟಮರಿಗೆ ಆಫೀಸ್ ಕಮಿಷನ್ ಹಾಕೋದಾಗ್ಲಿ ಇಲ್ಲ ನೇಮ್ ಟ್ರಾನ್ಸ್ಫರ್ ಚಾರ್ಜಸ್ ಪ್ರತಿಯೊಂದು ಫ್ರೀ. 0 ಕಮಿಷನ್. ಎಲ್ಲಾ ಗಾಡಿಗೂ ನಮ್ ಕಡೆಯಿಂದ ನೇಮ್ ಟ್ರಾನ್ಸ್ಫರ್. ಫ್ರೀ ಅಂದ್ರೆ ಇವ್ರು ಫ್ರೀ ಕೆಲಸ ಮಾಡಲ್ಲ, ಮಾರ್ಜಿನ್ ಇಟ್ಕೊಂಡಿರ್ತಾರೆ. ಗಾಡಿಲಿ ನಾವು ಎಲ್ಲರಿಗಿಂತ ಕಡಿಮೆ ಮಾರ್ಜಿನ್ ಸರ್, ಅದು ಮಾತ್ರ ನಾವು ಓಪನ್ ಆಗಿ ಹೇಳ್ತೀವಿ. ಎಲ್ಲರಿಗಿಂತ ಕಮ್ಮಿ ಮಾರ್ಜಿನ್. ಆಚೆ ಕಡೆ ಏನಾಗುತ್ತೆ ಗೊತ್ತಾ, ಮಾರ್ಜಿನ್ ಇಟ್ಕೊಂಡಿರ್ತಾರೆ, ಮತ್ತೆ ಕಮಿಷನ್ 2% ಕಮಿಷನ್ ತಗೋತಾರೆ. ಕಮಿಷನ್ ಎಲ್ಲ ತಗೊಳ್ಳಲ್ಲ, ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್. ಇಲ್ಲ ಅದರ್ ಈಗ ಬೇರೆ ಕಡೆ ತಗೊಂಡು ಹೋಗ್ತಾರ, CC ಇರುತ್ತೆ, ಫ್ರೀ ಮಾಡ್ಕೊಡ್ತೀವಿ. ನಮ್ಮ ಬೆಂಗಳೂರು ಸರೌಂಡಿಂಗ್ ಯಾರು ಇದ್ರು T1 ನೇಮ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಇಲ್ಲಿಂದ ಪ್ರೈಸ್ ಕಂಪೇರ್ ಮಾಡ್ಕೊಂಡು ನೀವು ಬೇಕಾದ್ರೆ ಬೇರೆ ಕಡೆ ಹೋಗಿ ವಿಚಾರಿಸ್ಕೊಂಡು 4 ಕಡೆ ವಿಚಾರಿಸ್ಕೊ ಬರ್ಲಿ. ಗಾಡಿ ಇಷ್ಟ ಆಯ್ತಾ, ಮೆಕ್ಯಾನಿಕ್ ಕರ್ಕೊ ಬಂದು ಚೆಕ್ ಮಾಡಿ ತಗೊಂಡು ಹೋಗ್ಲಿ, ತೊಂದರೆ ಇರಲ್ಲ. ಮೆಕ್ಯಾನಿಕ್ ಕರ್ಕೊ ಬರ್ಲಿ, ಇಲ್ಲ ಶೋರೂಮ್ಗೆ ಹೋಗ್ಲಿ. ಶೋರೂಮ್ ಹಿಸ್ಟ್ರಿ ಇರೋ ಗಾಡಿಗಳದು ನಾವೇ ಹಿಸ್ಟ್ರಿ ತೆಕ್ಕೊಡ್ತೀವಿ. ಕೆಲವೊಂದು ಓಲ್ಡ್ ಗಾಡಿಗಳು ಶೋರೂಮ್ ಹಿಸ್ಟ್ರಿ ಇರಲ್ಲ, ಆ ಗಾಡಿಗಳು ಏನು ಮಾಡಕ್ಕಾಗಲ್ಲ, ಇಲ್ಲ ಅಂತಾನೆ ಹೇಳ್ತೀವಿ. ಗಾಡಿ ಇಂಜಿನ್ ಚೆನ್ನಾಗಿದ್ರೆ ನಿಮ್ಗೆ ಹಿಸ್ಟ್ರಿ ಏನು ಅವಶ್ಯಕತೆ ಬೀಳಲ್ಲ. ಒಂದ್ಸಲ ಬಂದು ವಿಸಿಟ್ ಮಾಡಿ ವೆಂಕಟೇಶ್ವರ ಕಾರ್ಸ್ ಹೊಸಕೆರೆಹಳ್ಳಿ. ವೆಂಕಟೇಶ್ವರ ಕಾರಲ್ಲಿ ಈಕೋ ಸ್ಪೋರ್ಟ್ ಫ್ರಂಟ್ ಗ್ರಿಲ್ ಎಲ್ಲ ಚೇಂಜ್ ಆಗಿದೆ. ಫೋರ್ಡ್ ಅಂತ ಬರೆದು ಸೂಪರ್ ಆಗಿದೆ ಗಾಡಿ ಮಾತ್ರ ನೋಡಕ್ಕೆ. ಈ ಗಾಡಿ ಬಗ್ಗೆ ಹೇಳಿ ಸರ್. ಫೋರ್ಡ್ ಈಕೋ ಸ್ಪೋರ್ಟ್ಸ್ 2014 ಮಾಡಲು. ಅದ್ರ ಓನರ್ ಒಂಚೂರು 3rd ಓನರ್ ಆಗಿದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಅದು ಕೂಡ ಫ್ಯಾನ್ಸಿ ನಂಬರ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಹಾಕಿಕೊಂಡಿದ್ದಾರೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಫ್ಲೋಟಿಂಗ್ ಇದೆ, ರಿವರ್ಸ್ ಕ್ಯಾಮೆರಾ ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಓಕೆ, ಎಷ್ಟು ಓನರ್ ಅಂದ್ರಿ ಸರ್? ಇದು 3rd ಓನರ್ ಆಗಿದೆ. 13 ಮಾಡಲಾ? 14 ಮಾಡಲು. ಪ್ರೈಸ್
ಸರ್ 14 ಮಾಡಲ್ ಮಾರ್ಕೆಟಲ್ಲಿ 5 ಲಕ್ಷ ಇದೆ, ಹಾ. 4,20,000 ಕೊಡ್ತೀನಿ. 4,20,000 ರೂಪಾಯಿಗೆ 14 ಮಾಡಲ್ ಈಕೋ ಸ್ಪೋರ್ಟ್ ಸಿಗುತ್ತೆ. ಹೌದು, ಓಕೆ ಸೂಪರ್ ಅದು ಕೂಡ ಫ್ಯಾನ್ಸಿ ನಂಬರ್ ಇರುವಂಥದ್ದು. ಅದು ಫ್ಯಾನ್ಸಿ ನಂಬರ್ 0700. ಹೌದು ಸರ್. ಕ್ವಿಡ್ ಬಗ್ಗೆ ಹೇಳಿ ಸರ್. ಕ್ವಿಡ್ 2018 ಮಾಡಲು, ಸಿಂಗಲ್ ಓನರು, 61,000 ಓಡಿದೆ, ಶೋರೂಮ್ ಹಿಸ್ಟ್ರಿ ಇರುವಂಥದ್ದು. ಬರೀ 61,000. ಹೌದು ಸರ್. ಯಾವ ಮಾಡಲ್? 18 ಮಾಡಲು, ಸಿಂಗಲ್ ಓನರು. 18 ಮಾಡಲು ಸಿಂಗಲ್ ಓನರ್, ಬರೀ 61,000 ರೆಕಾರ್ಡೆಡ್ ಓಡಿದೆ. ನೋಡ್ಬೋದು ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ, ಇಂಟೀರಿಯರ್ ಚೆನ್ನಾಗಿ ಮೈಂಟೈನ್ ಆಗಿದೆ, ಆಮೇಲೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ, ಟೈರ್ ಪ್ರೊಫೈಲ್ ಕೂಡ ಚೆನ್ನಾಗಿದೆ. 18 ಮಾಡಲು ಸಿಂಗಲ್ ಓನರ್ ಏನು ಪ್ರೈಸ್ ಹೇಳ್ತಾರೆ ಬೈ? ಸರ್ ಇದು ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,70,000 ಇರೋದು. 3,40,000ಗೆ ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. ಲೋನ್ ಬೇಕು ಅಂದ್ರೆ ಒಂದು 25,000 ಕೊಡ್ಲಿ, ಲೋನು ಮಾಡ್ಕೊಡ್ತೀನಿ. 25,000 ಕೊಟ್ಟರೆ ಲೋನು ಆಗ್ಬಿಡುತ್ತೆ. 18 ಮಾಡಲು ಸಿಂಗಲ್ ಓನರ್ 3,40,000 ಸಿಗ್ತಾ ಇದೆ, ಅದು 18 ಮಾಡಲು. ಹೌದು ಸರ್. ಸೂಪರ್. ನೆಕ್ಸ್ಟ್ ರೆಡ್ಸು ಸರ್. ರಿಡ್ಸು 2010 ಮಾಡಲು, ಥರ್ಡ್ ಓನರ್ ಆಗಿದೆ. ಇದು ಡೀಸೆಲ್, 89,000 ಓಡಿದೆ ಗಾಡಿ. ಕಂಡೀಷನ್ ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ಫ್ರಂಟ್ ನೋಡಿ, ಗಾಡಿ ಎಲ್ಲ ಒಂದು ಸ್ಕ್ರಾಚಸ್ ಇಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೈಂಟೈನ್ ಆಗಿದೆ, ಎಕ್ಸ್ಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ, ಒಂಥರ ಬ್ಲೂ ಕಲರ್. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಒಂದು 50-60% ಇರ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ರಿಡ್ಸು VDI ಇದು ಬಂದ್ಬಿಟ್ಟು 2,85,000 ಫೈನಲ್ ಆಗುತ್ತೆ. 2,85,000ಗೆ ರಿಡ್ಸ್ VDI ಸಿಗುತ್ತೆ, ಅದು ಡೀಸೆಲ್ ವೇರಿಯಂಟ್. ಹೌದು ಸರ್. ಸೂಪರ್. ನೆಕ್ಸ್ಟ್ ಒಂದು i20 ಬ್ಲಾಕ್ ಕಲರ್. ಸರ್ i20 ಆಸ್ಟಾ ಟಾಪ್ ಎಂಡ್ 2011 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಇದು ಬಂದ್ಬಿಟ್ಟು 86,000 ಓಡಿದೆ. 86,000 ರೆಕಾರ್ಡೆಡ್ ಡೀಸೆಲ್. ಓಕೆ, MRF ಟೈರ್ ಇದೆ, ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಆಗಿದೆ. ಆಮೇಲೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಆಸ್ತಾ ಬರುತ್ತಲ್ವ ಇದು? ಆಸ್ತಾ ಸರ್, ಎಲ್ಲ ಫೀಚರು ಬರುತ್ತೆ. ನಿಮಗೆ AC ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲು, ಆಟೋ ಫೋಲ್ಡಿಂಗ್ ಮಿರರು, ಎಲ್ಲ ಫೀಚರು ಬರುತ್ತೆ. ಓವರ್ ಆಲ್ ಫೀಚರ್ಸ್ ಬರುತ್ತೆ, ABS ಸಮೇತ ಬರುತ್ತೆ ಇದರಲ್ಲಿ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 3,80,000 ಇದೆ. ಫೈನಲ್ ಟು ಫೈನಲ್ ಬಂದ್ಬಿಟ್ಟು 3,45,000 ಕೊಡ್ತೀನಿ. 3,45,000ಗೆ i20 ಆಸ್ತಾ ಸಿಗುತ್ತೆ. ಮಾಡಲ್ ಏನಂದ್ರೆ 2011 ಮಾಡಲು, ಇದಕ್ಕೂ ಕೂಡ ಲೋನ್ ಮಾಡಿ ಕೊಡ್ತೀನಿ. ಲೋನ್ ಆಗುತ್ತೆ. ಓಕೆ, ನಮ್ಮ ಹತ್ರ ಒಂದು i20 ಇದೆ. ಈ ಪ್ರೈಸ್ ಅಲ್ಲಿ ಈ ಗಾಡಿ ಎಲ್ಲೂ ಸಿಗೋದಿಲ್ಲ ನಿಮಗೆ ಮಾರ್ಕೆಟ್ ಅಲ್ಲಿ. ಒಳ್ಳೆ ಪ್ರೈಸ್ ಅಲ್ಲಿ ಕೊಡೋಣ ಸರ್. i10 2010 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ 1,04,000 ಓಡಿದೆ. 1,04,000. ಟೈರ್ ಪ್ರೊಫೈಲ್ ನೋಡಬಹುದು, ಅಪೋಲೋ ಟೈರ್ ಇದೆ. ಹೌದು ಸರ್. ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಡ್ರೈವರ್ ಸೈಡ್ ಸ್ವಲ್ಪ ವೇರಿಯಂಟ್ ಟೈರ್ ಆಗಿದೆ ಅಷ್ಟೇ, ಬಿಟ್ಟರೆ ಬೇರೆ ಎಲ್ಲೂ ಏನು ಬಾಡಿ ಲೈನ್ ಅಲ್ಲಿ ಆಗಲಿ ಸ್ಕ್ರಾಚಸ್ ಆಗಲಿ ಏನಿಲ್ಲ. ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀರಾ? ಹೌದು ಸರ್, ಮಾಡ್ಕೊಡ್ತೀರಾ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಮಾರ್ಕೆಟ್ ಅಲ್ಲಿ ನಿಮಗೆ i20 ಎಲ್ಲೇ ಹೋದ್ರು 10 ಮಾಡಲ್ 285 ಇರುತ್ತೆ, ಇಲ್ಲ ಒಂದು 270 ಅಂತೂ ಇದ್ದೇ ಇರುತ್ತೆ. ಈ ಸಲ ನಮ್ಮ ಹತ್ರ ಈ ಗಾಡಿನ 2,25,000 ಮಾಡ್ಕೊಡ್ತೀನಿ. 2,25,000ಗೆ ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್ ಕೂಡ ಫ್ರೀ ಇರುತ್ತೆ ನಮ್ಮ ಕಡೆ. ಓಕೆ, 2,25,000ಗೆ i20 ಸಿಗುತ್ತೆ. ಅದು ಕೂಡ ನಿಮಗೆ ಹೋಲ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ ಈ ಪ್ರೈಸ್ ಅಲ್ವಾ? i10 ಪ್ರೈಸ್ ಅಲ್ಲಿ i20 ಅಂತಾನು ಕೂಡ ಹೇಳ್ಬೋದು, ಯಾಕಂದ್ರೆ i10 ಚಿಕ್ಕ ಗಾಡಿ, i20 ದೊಡ್ಡ ಗಾಡಿ. ಸ್ವಿಫ್ಟ್ ಡಿಸೈರ್ LXi ಡಿಸೈರ್, ಇದ್ರ ಬಗ್ಗೆ ಹೇಳಿ. 2011 ಮಾಡಲು, 73,000 ಓಡಿದೆ. ಸೆಕೆಂಡ್ ಓನರು, 11 ಮಾಡಲ. ಹೌದು, 11 ಮಾಡಲು. ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೀನಿ. ಹೌದು, ಲೋನ್ ಆಗುತ್ತಾ? ಹೌದು ಸರ್, ಮಾಡ್ಕೊಡ್ತೀನಿ. ಓಕೆ, ಡೀಸೆಲ್ ಏನಿದು? ಪೆಟ್ರೋಲ್ ಸರ್, LXi. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಇದು ಬಂದ್ಬಿಟ್ಟು 3,30,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 2,95,000ಗೆ ಮಾಡ್ಕೊಡ್ತೀನಿ. 2,95,000ಗೆ ನಿಮಗೆ ಸ್ವಿಫ್ಟ್ ಡಿಸೈರ್ ಆಗುತ್ತೆ. ಮಾರ್ಕೆಟ್ ಅಲ್ಲಿ ಎಲ್ಲೂ 11 ಮಾಡಲ್ ಆ ಪ್ರೈಸ್ ಅಲ್ಲಿ ಸಿಗಲ್ಲ. 11 ಮಾಡಲ್ ಈ ಪ್ರೈಸ್ ಸಿಗಕ್ಕೆ ಚಾನ್ಸ್ ಇಲ್ಲ ಅಲ್ವಾ? ಸೂಪರ್. ಲೋನ್ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಇದಕ್ಕೆ? ಸರ್ ಲೋನ್ ಅಂದ್ರೆ ಒಂದು 50,000 ಕಟ್ಲಿ ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. 50,000 ಆದ್ರೆ ನಿಮಗೆ ಲೋನ್ ಆಗ್ಬಿಡುತ್ತೆ ಇದನ್ನು. ನೆಕ್ಸ್ಟ್ ಇದು ಸರ್ ನ್ಯಾನೋ ಟ್ವಿಸ್ಟ್ 2014 ಮಾಡಲು, 66,000 ಓಡಿದೆ. 66,000 ಅಷ್ಟೇ. 14 ಮಾಡಲು, ಪವರ್ ಸ್ಟೇರಿಂಗು, AC ಪವರ್ ವಿಂಡೋಸ್ ಎಲ್ಲ ಫ್ಯೂಚರ್ ಬರುತ್ತೆ, ಟ್ವಿಸ್ಟ್ ಆಗಿರೋದ್ರಿಂದ. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ, ಆಮೇಲೆ ಟೈರ್ ಪ್ರೊಫೈಲ್ ಚೆನ್ನಾಗಿದೆ, ಇಂಟೀರಿಯರ್ ನೋಡಬಹುದು ತುಂಬಾನೇ ಚೆನ್ನಾಗಿದೆ, ಕ್ಯೂಟ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ, AC ಕೂಡ ಬರುತ್ತೆ, AC ಬರುತ್ತೆ, ಟ್ವಿಸ್ಟ್ ಅಲ್ವಾ, ಹಂಗಾಗಿ ಎಲ್ಲ ಫೀಚರ್ಸ್ ಇದೆ. ಟಾಪ್ ಎಂಡ್ ಬರುತ್ತೆ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್ 1,45,000 ಇದೆ. ಇದನ್ನ ಫೈನಲ್ ಟು ಫೈನಲ್ 1,25,000 ಕೊಡ್ತೀನಿ. 1,25,000ಗೆ ಸಿಂಗಲ್ ಓನರ್ ಮಾಡಲು. ಓಕೆ, ನ್ಯಾನೋ ಸಿಗುತ್ತೆ. ಅದು ಬರ್ಲಿ ಸರ್, ಆನ್ ಟೇಬಲ್ ಬರ್ಲಿ, ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಗಾಡಿಗೆ. ಇನ್ನೊಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಇದು ಫಿಕ್ಸ್ಡ್ ಪ್ರೈಸ್ ಇರಲ್ಲ. ಓಕೆ, ನೆಕ್ಸ್ಟ್ ಇದೆ ಯಾವುದು? ಸ್ಪೋರ್ಟ್ಸ್ ವೆಹಿಕಲ್ ತರ ಹೌದು ಸರ್, ಸ್ಪೋರ್ಟ್ಸ್ ವೆಹಿಕಲ್ ತರ ಅಲ್ಲ, ಸ್ಪೋರ್ಟ್ಸ್ ವೆಹಿಕಲ್ ಚೆವರ್ಲೆಟ್ SRV 1.6 ಬರುತ್ತೆ. ಒಳ್ಳೆ ಸ್ಪೋರ್ಟ್ಸ್ ಗಾಡಿ. ನಿಮಗೆ ಇದು ಮಾರ್ಕೆಟ್ ಅಲ್ಲಿ ತುಂಬಾ ಗಾಡಿ ಕಡಿಮೆ ಇರೋದು. ಹ್ಯಾಚ್ ಬ್ಯಾಕ್ ತರ ಬರುತ್ತೆ, ಹಾಗೆ ಸ್ಪೋರ್ಟ್ಸ್ ಫೀಲ್ ಬರುತ್ತೆ ಅಲ್ವಾ? ಫುಲ್ ಪವರ್ ಇರುವಂತ ಗಾಡಿ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಏರ್ ಬ್ಯಾಗು ಎಲ್ಲ ಫ್ಯೂಚರು ಬರುತ್ತೆ. ನಿಮಗೆ ಇದ್ರ ಪವರ್ ನ ಗಾಡಿ ಓಡಿಸಿದ್ರೆ ಗೊತ್ತಾಗುತ್ತೆ. ನೋಡಬಹುದು, ಸೂಪರ್ ಆಗಿದೆ ಸ್ಪೋರ್ಟ್ಸ್ ಗಾಡಿ. ಓಕೆ, ಲೆದರ್ ಸೀಟ್ಸ್ ಕಂಪ್ಲೀಟ್ ಕಂಪನಿಯಿಂದ ಏನೇನ್ ಫಿಟ್ಟಿಂಗ್ಸ್ ಬಂದಿದೆಯೋ ಅದೇ ಇದೆ, ಏನು ಕೂಡ ಚೇಂಜಸ್ ಆಗಿಲ್ಲ. ಸ್ಪಾಯ್ಲರ್ ಎಲ್ಲ ಇದೆ. ಸಿಂಗಲ್ ಓನರ್? ಹೌದು ಸರ್, 2006 ಮಾಡಲು, ಸಿಂಗಲ್ ಓನರ್ ಗಾಡಿ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಆ ಕಡೆ ನಾನು ತೋರಿಸ್ಬಿಡಿ, ಕಸ್ಟಮರ್ಗೆ ಗೊತ್ತಾಗುತ್ತೆ ಗಾಡಿ ಹೇಗಿದೆ ಅಂತ. ನೋಡ್ಬೋದು, ಶೆವರ್ಲೆಟ್
ತುಂಬಾನೇ ಚೆನ್ನಾಗಿದೆ. ಆ ಕಡೆ ಹೋಗ್ತೀನಿ ನೋಡಿ. ಸ್ಪೋರ್ಟ್ಸ್ ಗಾಡಿ ಸರ್, ನಿಮಗಿದು ಮಾರ್ಕೆಟಲ್ಲಿ ತುಂಬ ಕಮ್ಮಿ ಸಿಗೋದು. ಹಾಂ. ಆದರೆ ಈ ಗಾಡಿ ಓಡಿಸಿದ್ರೆ ಒಂದು ಫೀಲೇ ಬೇರೆ ಥರ ಇದೆ. ಹಾಂ 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 ಏನು ಪ್ರೈಸ್ ಹೇಳ್ತೀರಾ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 2006 ಮಾಡಲು, ಸಿಂಗಲ್ ಓನರ್ ಗಾಡಿ. ಇದನ್ನ 1,50,000ಗೆ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ. 1,50,000 ಸಿಂಗಲ್ ಓನರ್ ಸ್ಪೋರ್ಟ್ಸ್ ಗಾಡಿ ಕೊಡ್ತೀನಿ. ಸ್ಪೋರ್ಟ್ಸ್ ವೆಹಿಕಲ್ ಸಿಗುತ್ತೆ, ಅದು ನಿಮಗೆ ಅದು ಟಾಪ್ ಎಂಡ್ ವೆಹಿಕಲ್ ಸಿಗುತ್ತೆ. ಇಲ್ಲ ಕಸ್ಟಮರ್ FC ಮಾಡ್ಕೊಂತಾರೆ ಅಂದ್ರೆ 1,20,000ಗೆ ಫೈನಲ್ ಕೊಡ್ತೀನಿ. 1,20,000 ಕಸ್ಟಮರ್ FC ಮಾಡ್ಕೊಳ್ಳೋದಾದ್ರೆ ಇದನ್ನ ಫೈನಲ್ ಮಾಡಿ ಕೊಡ್ತೀನಿ. ಅದು ಟಾಪ್ ಎಂಡ್ ವೆಹಿಕಲ್. ಹೌದು ಸರ್, ಎಲ್ಲ ಫೀಚರ್ ಬರುತ್ತೆ. ಏರ್ ಬ್ಯಾಗ್ ಇಂದ ಹಿಡಿದು ಏನಿಲ್ಲ ಅನ್ನಂಗಿಲ್ಲ, ಎಲ್ಲ ಫೀಚರ್ ಬರುತ್ತೆ. ಕಾಲೇಜ್ ಹುಡುಗರು ತಗೊಳ್ಬೇಕು, ಒಂದು ಕಾರ್ ಇರಬೇಕು ಅಂದ್ರೆ 1,20,000 ಈ ಗಾಡಿ ತಗೊಂಡು ನೀವೇನೋ ಕಾಲೇಜ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ಒಂಥರ ಲುಕ್. ಸರ್ ಎಲ್ಲ ಹುಡುಗರು ಎಸ್ಟಿಮು ಬಲೆನ ಹುಡುಕ್ತಾರೆ, ಈ ಗಾಡಿ ಓಡಿಸಿದ್ರೆ ಕಳೆದೋಯ್ತಾರೆ. ಹೌದು, ಸಾಕಾಗಿದೆ ಗಾಡಿ ಕೂಡ. ಒಂದು ಸ್ವಿಫ್ಟ್ ಡಿಸೈರ್ ಇದೆ, ಇದ್ರ ಬಗ್ಗೆ ಹೇಳಿದೆ ಸರ್. ಸ್ವಿಫ್ಟ್ ಡಿಸೈರ್ 2009 ಮಾಡಲು VXI. ಇದು ಬಂದ್ಬಿಟ್ಟು 2,90,000 ಇರೋದು. ಫೈನಲ್ ಟು ಫೈನಲ್ 2,70,000 ಮಾಡ್ಕೊಡ್ತೀನಿ. 2,70,000ಗೆ 2009 ಡಾಕ್ಯುಮೆಂಟ್ಸ್ ಮಾಡಿ ಕೊಡ್ತೀನಿ. 270ಗೆ ಇನ್ಕ್ಲೂಡಿಂಗ್ ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿ ಕೊಡ್ತಾರೆ. ಡೀಸೆಲ್ ವೇರಿಯಂಟ್, ಫ್ರೆಶ್ ಇನ್ಸೂರೆನ್ಸ್, ಪೆಟ್ರೋಲ್ VXI. ಪೆಟ್ರೋಲ್. ಓಕೆ, ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಬಹುದು. ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ. ಆಮೇಲೆ ಬಾಡಿ ಲೈನ್ ಅಲ್ಲಿ ಒಂದು ಸ್ಕ್ರಾಚಸ್ ಸಮೇತ ಇಲ್ಲ, ತುಂಬಾ ಚೆನ್ನಾಗಿದೆ ಗಾಡಿ. ಮತ್ತೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿನೂ ಓಡಿಲ್ಲ, ತುಂಬಾ ಕಡಿಮೆ ಓಡಿರೋದು. ಸೊ ಹಂಗಾಗಿ ಇವಾಗ ನೋಡಿದ್ರೆ ಯಾರೇ ನೋಡಿದ್ರು 2012, 13, 14 ಮಾಡಲ್ ತರ ಇದೆ. ಹೌದು, ಹಂಗಿದೆ ಗಾಡಿ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಇಂಜಿನ್ ಎಲ್ಲ ಇವ್ರ ಹತ್ರ ತಗೊಂಡ್ರೆ ಇಂಜಿನ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಗಾಡಿ ಬಗ್ಗೆ ಮಾತಾಡಂಗಿಲ್ಲ. ಯಾರೇ ಬೇಕಾದ್ರೂ ಕಸ್ಟಮರು ಮೆಕ್ಯಾನಿಕ್ ಕರ್ಕೊ ಬರ್ಲಿ, ಇಲ್ಲ ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸಿ ತಗೊಳ್ಳಿ. ಆ ತರ ಚೆನ್ನಾಗಿರುತ್ತೆ ಗಾಡಿ, ಗ್ಯಾರಂಟಿ ಇರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಸರ್ ಇದು ಹೇಳಿದ್ನಲ್ಲ ಸರ್, 2,70,000ಗೆ ಇನ್ಕ್ಲೂಡಿಂಗ್ ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿ ನೇಮ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ. 2,70,000ಗೆ ಇನ್ಕ್ಲೂಡಿಂಗ್ ಫ್ರೆಶ್ ಡಾಕ್ಯುಮೆಂಟ್ಸ್ ಮಾಡಿ ಇನ್ಶೂರೆನ್ಸ್ ಮಾಡಿ ಕೊಡ್ತಾರೆ ಅಲ್ವಾ? ಓಕೆ, ನೆಕ್ಸ್ಟ್ ವ್ಯಾನ್. ಸರ್ ಓಮಿನಿ ಇದೆ, 2013 ಮಾಡಲು. 13 ಮಾಡಲ್ ಎಲ್ಲೇ ಹೋದ್ರು 2.5 ಓಡ್ತಾ ಇದೆ ಮಾರ್ಕೆಟ್. 2.5 ಓಡ್ತಾ ಇದೆ. ಇದನ್ನ ನಾವು ಈ ಸಲ ಆಫರ್ ಅಲ್ಲಿ ಕೊಡ್ತೀನಿ. ಸ್ಕೂಲ್ ಟ್ರಿಪ್ ಕೊಡ್ತಾ ಇದ್ದಿದ್ದು ಗಾಡಿ ತುಂಬಾ ಚೆನ್ನಾಗಿದೆ. ವೈಟ್ ಬೋರ್ಡ್ ಮತ್ತೆ ಎಲ್ಲೋ ಬೋರ್ಡ್ ಅನ್ಕೋಬೇಡಿ, ವೈಟ್ ಬೋರ್ಡ್ ಗಾಡಿ ನೋಡಬಹುದು. 13 ಮಾಡಲು. ಇದು ಬಂದ್ಬಿಟ್ಟು 53,000 ಓಡಿದೆ. 53,000 ಅಷ್ಟೇ ಓಡಿದೆ ಸರ್. ಸ್ಕೂಲ್ ವ್ಯಾನ್ ಇದು ಆಕ್ಚುಲಿ. ಇದು ಏನಕ್ಕೆ ಕಮ್ಮಿ ಕೊಡ್ತಾ ಇದಾರೆ ಅಂದ್ರೆ ಈ ಪೇಂಟ್ ಒಂದು ಯೆಲ್ಲೋ ಕಲರ್ ಆಗಿರೋದ್ರಿಂದ ಕಮ್ಮಿ ಕೊಡ್ತಾ ಇರೋದು. ಇಲ್ಲ ಯಾರು ಸ್ಕೂಲ್ ಟ್ರಿಪ್ ನೋಡ್ತೀರಾ ಅಂದ್ರೆ ಸ್ಕೂಲ್ ಟ್ರಿಪ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಗಾಡಿ. 2013 ಮಾಡಲು. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ ನಿಮಗೆ. ಇದನ್ನ ಲೋನ್ ಬೇಕಾದ್ರೆ ಲೋನು ಮಾಡ್ಕೊಡ್ತೀನಿ. ಹೌದು ಸರ್. ಇದನ್ನ ಈ ಸಲ 1,80,000ಗೆ 13 ಮಾಡಲ್ ಕೊಡ್ತೀನಿ. 1,80,000ಗೆ 13 ಮಾಡಲ್ ಸಿಗುತ್ತೆ ನಿಮಗೆ ಮಾರ್ಕೆಟ್ ಅಲ್ಲಿ. ಈ ಪ್ರೈಸ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಈ ಕಲರ್ ಇರೋದಕ್ಕೋಸ್ಕರನೇ ಇಷ್ಟು ಕಮ್ಮಿ ಕೊಡ್ತಾ ಇರೋದು. ಅದು ವೈಟ್ ಬೋರ್ಡ್ ಮಾಡಿರೋದ್ರಿಂದ ಈ ಕಲರ್ ಇದೆ. ಬಟ್ ಆರ್ಸಿಲು ಇದೆ ಕಲರ್. ಒಂದು ದೊಡ್ಡ ಗಾಡಿ ಇನ್ನೋವಾ ಸರ್, ಮನೆಯಲ್ಲಿ ದೊಡ್ಡ ಫ್ಯಾಮಿಲಿ ಇರೋರು ಹುಡುಕ್ತಾ ಇರ್ತಾರೆ. 2008 ಮಾಡಲು, ಫ್ರೆಶ್ FC ಆಗಿದೆ. 29 ತನಕ ನಿಮಗೆ 2012ಗೆ ಟೈಪ್ 4 ಮಾಡಿದ್ದಾರೆ. 2012 ಮಾಡಲ್ ಅಲ್ಲಿ ಬರೋದು ಈ ಲುಕ್. ಆ ಲುಕ್ ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ನಿಮಗೆ ಇನ್ಸೂರೆನ್ಸ್ ಆಗಲಿ, ಟೈರ್ ಕಂಡೀಷನ್ ಆಗಲಿ ತಗೊಂಡ್ರೆ ಏನು ಮಾಡಿಸೋಂಥದ್ದಿಲ್ಲ. ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡು ಓಡಿಸ್ತಾರೆ. ಇಂಟೀರಿಯರ್ ಎಲ್ಲ ಯಾವ ತರ ಮೇಂಟೈನ್ ಆಗಿದೆ ಅಂತ. 8 ಸೀಟರ್ ಸರ್ ಇದು. 8 ಸೀಟರ್ ವೆಹಿಕಲ್ ನೋಡಬಹುದು. ರಿವರ್ಸ್ ಕ್ಯಾಮೆರಾ, ಆಂಡ್ರಾಯ್ಡ್ ಸಿಸ್ಟಮ್, OnePlus ಹಾಕ್ಸ್ಕೊಂಡಿದ್ದಾರೆ. ಓಕೆ, OnePlus ಸಿಸ್ಟಮ್ ಬರುತ್ತೆ ಅದನ್ನು ನಿಮಗೆ. ಓಕೆ, ಇಂಟೀರಿಯರ್ ನೋಡಿದ್ರೆ ಎಕ್ಸ್ಟೀರಿಯರ್ ನೋಡ್ಬೋದು ಯಾವ ಥರ ಇದೆ ಅಂತ. ಎಕ್ಸ್ಟೀರಿಯರ್ ಅಂತೂ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಇದು ಕೂಡ G ವೇರಿಯಂಟ್ ಬರುತ್ತೆ, G4. ಓಕೆ, ಟೈರ್ ಪ್ರೊಫೈಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಇಂಟೀರಿಯರ್ ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಚೆನ್ನಾಗಿದೆ. ಅವಾಗಲೇ ಕೂತ್ಕೊಂಡು ಹೇಳ್ತಾ ಇದ್ರು ಇಂಜಿನ್ ಸಕ್ಕತ್ತಾಗಿದೆ ಈ ಗಾಡಿ ಅಂತ. ತಗೊಂಡ್ರೆ ಗಾಡಿ ಬಗ್ಗೆ ಹೇಳ್ತಾ ಇಲ್ವಾ, ತುಂಬಾ ಚೆನ್ನಾಗಿದೆ. ಓಕೆ, ಈ ಸಲ ಪ್ರೈಸಿಂಗ್ ಅಲ್ಲೂ ತುಂಬಾನೇ ಕಮ್ಮಿ ಮಾಡಿ ಕೊಡ್ತಾ ಇದ್ದಾರೆ. ಹೇಳ್ತಾ ಇದೀನಲ್ಲ, ಈ ಪ್ರೈಸ್ ಅಲ್ಲಿ ನೀವು ಎಲ್ಲೂ ಗಾಡಿ ಸಿಗಲ್ಲ. 6 ಮಾಡಲೇ ಸಿಗಲ್ಲ. ಆ ಪ್ರೈಸ್ ಅಲ್ಲಿ ಕೊಡ್ತೀನಿ. ನೀವೇ ಗೆಸ್ ಮಾಡಿ ಏನ್ ಪ್ರೈಸ್ ಕೊಡ್ಬೋದು. ಒಂದು 420, 430 ಇಲ್ವೇ ಇಲ್ಲ ಸರ್, ಅದು ಬೇಡ. ಅದೇ ಕಡಿಮೆ ಹೇಳ್ತಾ ಇದೀರಾ, ಅದು ಬೇಡ. ನಾನು 3,99,000 ಕೊಡ್ತೀನಿ. 3,99,000 ಕೊಡ್ತೀನಿ. 3,99,000ಗೆ ನಿಮ್ಗೆ ಇನ್ನೋವಾ ಸಿಗುತ್ತೆ. ಅದು ಬ್ಲಾಕ್ ಕಲರ್ ಅಲ್ಲಿ ತುಂಬಾನೇ ಸಕ್ಕತ್ತಾಗಿ ಕಾಣ್ತಾ ಇದೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ. ಆಮೇಲೆ ಟೈಪ್ 4ಗೆ ಕನ್ವರ್ಟ್ ಆಗಿರೋ ವೆಹಿಕಲ್. ಹೌದು ಸರ್. ಓಕೆ, ಸೂಪರ್. ನೆಕ್ಸ್ಟ್ ಡಸ್ಟರ್ 2013 ಮಾಡಲು, ಸೆಕೆಂಡ್ ಓನರ್. ಇದು ಬಂದ್ಬಿಟ್ಟು 89,000 ಓಡಿದೆ. ಅದು ಮ್ಯಾಗ್ವಿಲ್ ನೋಡಬಹುದು. ಕಸ್ಟಮರ್ ನೋಡಿ, ಕಸ್ಟಮರ್ ಬರೀ 89,000 ಓಡಿದೆ ಅಲ್ವಾ? ಹೌದು ಸರ್. ಓಕೆ, ಇಂಟೀರಿಯರ್ ಏನೇನು ಬರುತ್ತೆ ಸರ್? ಇಂಟೀರಿಯರ್ ಅಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಮೇಲೆ ನಿಮಗೆ ಬ್ಯಾಕ್ ಸೈಡ್ ಟಿವಿ ಬರುತ್ತೆ. ಬ್ಯಾಕ್ ಸೈಡ್ ಟಿವಿನೂ ಬರುತ್ತಾ? ಹೌದು ಸರ್. ಓಕೆ, ನೋಡಬಹುದು. ನೀವು ಟಿವಿ ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬ್ಯಾಕ್ ಸೈಡ್ 2 ಟಿವಿ ಬರುತ್ತೆ. ಸರ್ ನಿಮಗೆ ಡಸ್ಟರ್ ಒಳ್ಳೆ ಪವರ್ಫುಲ್ ಗಾಡಿ. ಪವರ್ಫುಲ್ ಆ ಟೈಮಲ್ಲಿ ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಪ್ರಿಫರ್ ಮಾಡ್ತಾ ಇದ್ದಿದ್ದೆ ಡಸ್ಟರ್ ಸರ್. ಒಳ್ಳೆ SUV ಸೆಗ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿರುವಂತ ಗಾಡಿ. ಇವಾಗಲೂ ಅಷ್ಟೇ ವ್ಯಾಲ್ಯೂ ಇದೆ. ರೋಡ್ ಪ್ರೆಸೆನ್ಸ್ ಅಷ್ಟೇ ಚೆನ್ನಾಗಿರುತ್ತೆ. ಇದು ಹಳೆ ಗಾಡಿ ಅಂತಾನೆ ಅನ್ಸೋದೇ ಇಲ್ಲ. ಏನ್ ಪ್ರೈಸ್ ಹೇಳ್ತೀರಾ? ಕೂಡ ಅಡ್ವೊಕೇಟ್ ವೆಹಿಕಲ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಒಂದು ಆಯಿಲ್ ಸರ್ವಿಸ್ ಮಾಡಿಸ್ಕೊಂಡ್ರೆ ಆಯ್ತು, ಇನ್ನೇನು ಮಾಡಿಸೋಂತ. 13 ಮಾಡಲ್ಲ, 25,000 ಕೊಡ್ಲಿ, ಲೋನ್ ಮಾಡ್ಕೊಡ್ತೀನಿ. 410ಕ್ಕೆ ಅಡ್ವೊಕೇಟ್ ಯೂಸ್ ಮಾಡಿರೋ ಗಾಡಿ ಕೊಡ್ತೀನಿ. ಬುಲೆರೋ ಸರ್. ಬುಲೆರೋ ಯಾವ ಮಾಡಲ್ ಹೇಳಿ ನೋಡೋಣ.
10-11 ಇರ್ಬೇಕು. ಇಲ್ವೇ ಇಲ್ಲ ಸರ್, 2003 ಮಾಡಲು ಬ್ರ್ಯಾಂಡ್ ನ್ಯೂ ತರ ಇಟ್ಕೊಂಡಿದ್ದಾರೆ ಗಾಡಿನ. ಆಕ್ಚುಲಿ ನಾನು ಅವಾಗ್ಲೇ ಬಂದ್ ಕೇಳಿದೆ, ಏನ್ ಬ್ರೋ ಈ ತರ ಇದೆ ಗಾಡಿ, ಕಂಡೀಷನ್ ಚಿಂದಿ ಆಗಿದೆ ಗಾಡಿ. 5 ಹೊಸ ಟೈರ್ ಹಾಕ್ಸಿದ್ದಾರೆ. ಆಮೇಲೆ ಗಾಡಿ ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಆಮೇಲೆ ನಿಮಗೆ ಎಲ್ಲ ಪವರ್ ಸ್ಟೇರಿಂಗು, AC ಎಲ್ಲ ಫೀಚರು ಬರುತ್ತೆ. ಫ್ಯಾನ್ಸಿ ನಂಬರ್ ಇದೆ, ಫ್ಯಾನ್ಸಿ ನಂಬರ್ 9006 ತುಂಬಾ ಜನ ಅನ್ಕೋತಾರೆ ವೆಹಿಕಲ್ ಬರೀ ಸೆಕೆಂಡ್ ಓನರ್ ಆಗಿದೆ ಅಷ್ಟೇ. ಅದು ಬೆಂಗಳೂರಲ್ಲೇ ಇರೋದು. ಎಷ್ಟೋ ಜನ ಬೊಲೆರೋ ಅಂದ್ರೆ ಹೊರಗಡೆ ಇರುತ್ತೆ ಅನ್ಕೊಂಡಿರ್ತಾರೆ. ಇದು ಬೆಂಗಳೂರಲ್ಲೇ ರಿಜಿಸ್ಟ್ರೇಷನ್. ಫಸ್ಟ್ ಓನರ್ ಬೆಂಗಳೂರು, ಸೆಕೆಂಡ್ ಓನರ್ ಬೆಂಗಳೂರು. ಇದು ಯಾವ್ದು ಗಾಡಿ ನೋಡ್ಬೋದು ಕಂಡೀಷನ್. 5 ಬ್ರ್ಯಾಂಡ್ ನ್ಯೂ, 5 ಬ್ರ್ಯಾಂಡ್ ನ್ಯೂ. 5 ಟೈರ್ ಬ್ರ್ಯಾಂಡ್ ನ್ಯೂ ಅಂತ. ಟೈರ್ ನೋಡಬಹುದು, JK ಟೈರ್ 5 ಟೈರ್ ಬ್ರ್ಯಾಂಡ್ ನ್ಯೂ ಇದೆ ಸರ್. ಸ್ಟೆಪ್ನಿ ಟೈರ್ ತೋರಿಸಿ ನಿಮ್ಗೆ ಗೊತ್ತಾಗುತ್ತೆ. ಸ್ಟೆಪ್ನಿ ಟೈರ್ ಸಮೇತ ಬ್ರ್ಯಾಂಡ್ ನ್ಯೂ ಇದೆ ನೋಡಿ. ಸ್ಟೆಪ್ನಿ ಟೈರ್ ಯೂಸೇ ಮಾಡಿಲ್ಲ ಸರ್. 5 ಹೊಸ ಟೈರ್ ಹಂಗೆ ಇಟ್ಟವ್ರೆ. ಓಕೆ, ನೀವು ಗಾಡಿ ಇಂಟೀರಿಯರ್ ತೋರಿಸಿ ಕಸ್ಟಮರ್ ಫಸ್ಟ್. ಇಂಟೀರಿಯರ್ ನೋಡಿ. ಹೌದು ಸರ್, ಈಗ ಹೊಸ ಗಾಡಿಲಿ ಏನ್ ಫೀಚರ್ ಬರ್ತದೆ, ಎಲ್ಲ ಫೀಚರ್ಸ್ ಇದೆ. ಏರ್ ಬ್ಯಾಗ್ ಅಂದ್ಬಿಟ್ಟು ಇನ್ನೆಲ್ಲ ಫೀಚರ್ ಇದೆ ನೋಡಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ನಿಮಗೆ ಆಟೋ ಅಪ್ ಮಿರರ್ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತಾ. ಹೌದು ಸರ್, ಇದು ಯಾವ್ದೋ ಪ್ರೀಮಿಯಂ ಗಾಡಿ, ಇದು ಕೀ ತರ ಕಾಣಿಸುತ್ತೆ ನೋಡಿ. ತುಂಬಾ ಚೆನ್ನಾಗಿ, ನಾ ಹೇಳ್ತಾ ಇಲ್ವಾ, ಯಾರು ಇದನ್ನ ಓಲ್ಡ್ ಗಾಡಿ ಅನ್ನಂಗಿಲ್ಲ, ಆ ತರ ಇಟ್ಟಿದ್ದಾರೆ ಗಾಡಿ. ತಗೊಂಡವ್ರು ಮಾತ್ರ ನೆನ್ಸ್ಕೋತಾರೆ, ಹಂಗಿದೆ ಗಾಡಿ, ನೆನ್ಸ್ಕೋತಾರೆ. ಇನ್ನೊಂದೇನ್ ಗೊತ್ತಾ, ಈ ಗಾಡಿಲಿ ನಿಮ್ಗೆ ಬೇರೆ ಕಡೆ ತಗೊಂಡ್ರೆ ಗಾಡಿಗಳೆಲ್ಲ ತಿಂದಾಕಿರುತ್ತೆ, ರೆಸ್ಟಿಂಗ್ ಫಾರ್ಮೇಶನ್ ಆಗಿರುತ್ತೆ. ಈ ಗಾಡಿಲಿ ಆ ತರದ್ ಏನು ಆಗಿಲ್ಲ ಸರ್. ಆ ತರ ಒಂದು ಪ್ಯಾನಲ್ ಕೂಡ ರೆಸ್ಟಿಂಗ್ ಫಾರ್ಮೇಶನ್ ಏನೂ ಆಗಿಲ್ಲ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ಸ್ ನೋಡಿ, ಇದರಲ್ಲಿ 7 ಜನ ಹೋಗ್ಬೋದಲ್ವಾ. ಹೌದು ಸರ್, ಆರಾಮಾಗಿ ಹೋಗ್ಬೋದು. 7 ಜನ ಒಬ್ರು ಬೇಕಾದ್ರೆ ಫಿಟ್ ಮಾಡೋದಾದ್ರೆ ಮಾಡಬಹುದು ಅಷ್ಟೇ. ಗಾಡಿ ಮಾತ್ರ ನಿಮ್ಗೆ ಹೊಸ ಗಾಡಿ ಏನಿದೆ ಆ ತರ ಇಟ್ಕೊಂಡಿದ್ದಾರೆ. ವೆಂಕಟೇಶ್ವರ ಕಾರ್ಸ್ನ ನೆನ್ಸ್ಕೋತಾರೆ ತಗೊಂಡ್ರೆ. ಈ ಗಾಡಿ ತಗೊಂಡ್ರೆ, ಈ ಗಾಡಿ ತುಂಬಾ ನಾನು ಪರ್ಸನಲ್ ಯೂಸ್ ಮಾಡಿದೀನಿ. ಎತ್ಕೊಂಡು ನಾವು ಫ್ರೆಂಡ್ ಎಲ್ಲ ಮೈಸೂರು ಹೋಗಿ ಬಂದ್ವಿ ಗಾಡಿಲಿ. ಸಕ್ಕತ್ತಾಗಿದೆ ಸರ್ ಗಾಡಿ. ಮಾವಿನಕಾಯಿ ಚೀಲ ತಗೋ ಬಂದಿದ್ರೆ. ಹೌದು, ತುಂಬಾ ಚೆನ್ನಾಗಿದೆ. ಓಕೆ, ಏನ್ ಪ್ರೈಸ್ ಕೇಳಿದ್ರೆ ಇನ್ನ ಶಾಕಿಂಗ್ ಪ್ರೈಸ್ ಅಲ್ಲಿ ಇದೆ ಸರ್. ನಿಮಗೆ ಬ್ರ್ಯಾಂಡ್ ನ್ಯೂ ತರ ಇದೆ ಪ್ರೈಸ್. ಎಲ್ಲ ಹಿಂಗ್ ಸಿಕ್ಬಿಟ್ರೆ 3-3.5 ಅಂತಾರೆ. ನಮ್ಮ ರೇಟ್ ಎಲ್ಲ ಬೇಡ. 2,65,000 ಕೊಡ್ಲಿ, ಒಂದೇ ಪೇಮೆಂಟ್. 2,65,000 ಕೊಡ್ಲಿ, ತಗೊಂಡೋಗಿ. 2,65,000 ಕೊಡ್ಲಿ, ತಗೊಂಡೋಗ್ಲಿ ಅಂತ. ತಗೊಂಡ್ರೆ 5 ಹೊಸ ಟೈರ್, ರಿವರ್ಸ್ ಕ್ಯಾಮೆರಾ. ಶೋರಿಟಿ ಏನ್ ಗೊತ್ತಾ, ನೀವು ಏನಾದ್ರು ಯಾರನ್ನೇ ಕರ್ಕೊಂಡ್ ಬಂದ್ಬಿಟ್ಟು ಇಂಜಿನ್ ಚೆಕ್ ಮಾಡಿಸಿ ತಗೊಂಡೋಗ್ಲಿ ಸರ್. ಕಂಪನಿಯಿಂದ ಈಗ ಗಾಡಿ ಬಂದಿದೆಯೇನೋ ಆ ತರ ಇದೆ ಗಾಡಿ. ಕಂಡೀಷನ್ ಆಗಲಿ, ಮೇಂಟೈನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ನೀವು ಯಾರು ಆಡ್ಕೊಳ್ಳಲ್ಲ ಆ ತರ. ಇಂಜಿನ್ ಸಕ್ಕತ್ತಾಗಿದೆ. ನೀವು ಕೇಳಿದಷ್ಟು ಪ್ರೈಸ್ ಕೊಟ್ಟು ಹೋಗುವಂತ ವೆಹಿಕಲ್. ಬುಲೆರೋ ಹುಡುಕ್ತಾ ಇರೋರಿಗೆ ಮಾತ್ರ ಮಾಡ್ಕೊಡ್ತೀನಿ ಇದನ್ನ, ಅಲ್ವಾ. ಹೌದು ಸರ್. ಇದು ಬೊಲೆರೋ ರಿವರ್ಸ್ ನೋಡಿದ್ರೆ ಬಿಡದೇ ಇಲ್ಲ. ಅದು ಕೂಡ ಫ್ಯಾನ್ಸಿ ನಂಬರ್. ಅದು ಕೂಡ ಫ್ಯಾನ್ಸಿ ಹೌದು, 9006. ಇನ್ನೊಂದು ಪ್ರೈಸ್ ಹೇಳಕ್ಕಾಗತ್ತಾ ಸರ್? ಇಲ್ಲ ಸರ್, ತುಂಬಾ ಕಮ್ಮಿ ಮಾಡಿ ಹೇಳ್ತಿದ್ದೀನಿ. ಆಯ್ತು, ಇನ್ನು 5,000 ಬಿಟ್ಕೊಡ್ತೀನಿ. 2,60,000. ಹೌದು ಸರ್. ಓಕೆ, 2,60,000 ಗೆ ನಿಮ್ಗೆ ಬುಲೆರೋ ಸಿಗುತ್ತೆ. ಸೂಪರ್. ಬೀಟು ಸರ್ 2012 ಮಾಡಲು, ಡೀಸೆಲ್, 25 ಮೈಲೇಜ್ ಬರುತ್ತೆ. ಬೇಡ ಅಂದ್ರೂ 25 ಮೈಲೇಜ್ ನಿಮ್ಗೆ ಬೇಡ ಅಂದ್ರೂ ಬಂದೇ ಬರುತ್ತೆ. ಬೀಟ್ ಅಲ್ಲಿ, ಬೀಟ್ ಅಂದ್ರೇನೆ ಮೈಲೇಜ್ ಅಲ್ಲಿ ಯಾರು ಬೀಟ್ ಮಾಡಕ್ಕಾಗಲ್ಲ. ಅದಕ್ಕೆ ಬೀಟ್ ಅಂತಾನೆ ಹೆಸರು ಬಂದಿರೋದು. ರಿವರ್ಸ್ ಕ್ಯಾಮ್ರಾ, AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಸೀಟ್ ಕವರ್ ನೋಡಿ, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕ್ಸ್ಕೊಂಡಿದ್ದಾರೆ. AC ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ತುಂಬಾ ಚೆನ್ನಾಗಿದೆ. ಇದನ್ನ 2 ವೀಲರ್ ಪ್ರೈಸ್ ಅಲ್ಲೇ ಕೊಟ್ಬಿಡ್ತೀನಿ. ಲೋನ್ ಬೇಕಾದ್ರೆ 1.5 ಲೋನೇ ಆಗುತ್ತೆ. ಲೋನ್ ಆಗ್ಬಿಡುತ್ತಾ? 1,65,000 ಗಾಡಿನೇ ಕೊಟ್ಬಿಡ್ತೀನಿ. 1,65,000 ರೂಪಾಯಿ ಗಾಡಿನೇ ಕೊಟ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. 15,000 ತಂದ್ರೆ ಸಾಕು, ಇದು ಲೋನೇ ಆಗುತ್ತೆ. ಒಳ್ಳೆ ಪ್ರೊಫೈಲ್ ಇರ್ಬೇಕಷ್ಟೇ. ಪ್ರೊಫೈಲ್ ಚೆನ್ನಾಗಿರೋದು ಕೊಡಿ, ಮಾಡಿಸ್ಕೊಡೋಣ. ಆರಾಮಾಗಿ ಲೋನು ಆಗ್ಬಿಡುತ್ತೆ ನಿಮ್ಗೆ. ಆಮೇಲೆ ಈಗಿನ ಕಾಲದಲ್ಲಿ ಬರೋ ಗಾಡಿಗಳು ಕೇಜ್ ಗಟ್ಟಿ ಇರಲ್ಲ ಸರ್. ಚೆವರ್ಲೆಟ್ ಅಲ್ಲಿ ಅದೆಲ್ಲ ಮಾತಾಡಂಗಿಲ್ಲ. ಕಂಪ್ನಿ ನಿಂತೋಗಿದೆ ಅಂತ ರೀಸೇಲ್ ಕಮ್ಮಿ ಬಿಟ್ರೆ ಯಾರು ಮಾತಾಡಂಗಿಲ್ಲ ಗಾಡಿ ಬಗ್ಗೆ, ಮೈಲೇಜ್ ಬಗ್ಗೆ. ತುಂಬಾ 2 ವೀಲರ್ ಮೈಲೇಜ್ ಸರ್. 2 ವೀಲರ್ ಮೈಲೇಜ್ ಹೊರಗಡೆ ಯಾರು ಕೊಡಲ್ಲ. 1,65,000 ಯಾರು ಕೊಡಲ್ಲ ಇಲ್ಲ ಅಲ್ವಾ. ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಗುರು. ಅದು ಕರ್ನಾಟಕ ರಿಜಿಸ್ಟ್ರೇಷನ್. ಹೌದು ಸರ್. KA ಗಾಡಿ, ಡೆಲ್ಲಿ ಗಾಡಿ ಕೊಟ್ಬಿಟ್ಟು ಹೇಳಲ್ಲ ನಾವು. ಎಲ್ಲ KA ಗಾಡಿ. ಅದರ್ ಸ್ಟೇಟ್ ಗಾಡಿ ಯಾವ್ದು ಕೊಡಲ್ಲ. ಅದರ್ ಸ್ಟೇಟ್ ಬರೋದು ಇಲ್ಲ, ಬರೋದು ಇಲ್ಲ. ಬಂದ್ರು KA ಮಾಡಿ ಕೊಟ್ಟಿರ್ತೀವಿ ಬಿಟ್ರೆ ವಿತೌಟ್ KA ಗಾಡಿ ಯಾವ್ದು ಕೊಡಲ್ಲ. ಓಕೆ, ಇದು ಆಯ್ತಲ್ಲ. ಆಯ್ತು. ಒಂದು ಸ್ಪೋರ್ಟ್ಸ್ ವೆಹಿಕಲ್ ಯಾರಾದ್ರೂ ಹುಡುಕ್ತಾ ಇದ್ರೆ ಕೊರಲ ಇದೆ ನಮ್ಮ ಹತ್ರ ಸರ್. ಟೊಯೋಟಾ ಕೊರಲಾ 2005 ಮಾಡಲು. ಎಲ್ಲಾ ಫ್ಯೂಚರು ಬರುತ್ತೆ. ಏರ್ ಬ್ಯಾಗು, ABS, ನಿಮಗೆ ಎಲ್ಲಾ ಫ್ಯೂಚರು ಬರಂತ ಗಾಡಿ. ಏರ್ ಬ್ಯಾಗ್, ABS, ಒಳ್ಳೆ ಪವರ್ ಗಾಡಿಗಳು ಸರ್. ಮ್ಯೂಸಿಕ್ ಸಿಸ್ಟಮ್, AC ಎಲ್ಲವೂ ಬರುತ್ತೆ ನಿಮಗೆ. ಒಳ್ಳೆ ಪವರ್ ವೆಹಿಕಲ್. ಇದರಲ್ಲಿ ನಿಮಗೆ ಬ್ಯಾಕ್ ಸೈಡ್ ನೋಡಬಹುದು, ಸೆಂಟರ್ ಆರ್ಮ್ ರೆಸ್ಟ್ ಕೂಡ ಇರುತ್ತೆ. ಆಮೇಲೆ ಕಪ್ ಹೋಲ್ಡರ್, ಆಮೇಲೆ ಸ್ಪೀಕರ್ಸ್ ಎಲ್ಲ ಬರುತ್ತೆ. ಓಕೆ, ಏನ್ ಪ್ರೈಸ್ ಹೇಳ್ತೀರಾ ಬೈ ಇದಕ್ಕೆ? ಪ್ರೈಸ್ ಬಂದ್ಬಿಟ್ಟು 1,65,000 ಇದೆ. ಫೈನಲ್ ಟು ಫೈನಲ್ ಈ ಗಾಡಿನ 1,35,000 ಮಾಡ್ಕೊಡ್ತೀವಿ. 1,35,000 ರೂಪಾಯಿಗೆ ಟೊಯೋಟಾ ಕೊರಲಾ. ಹೌದು ಸರ್. ಹೌದು, ಟೊಯೋಟಾ ಕೊರಲಾ ಸಿಗುತ್ತೆ ನಿಮಗೆ 1.6 ಲೀಟರ್. ಒಂದು ಟಾಪ್ ಅಂಡ್ ವರ್ಣ ಇದೆ. ವೆಂಕಟೇಶ್ವರ ಕಾರ್ಸ್ ಅಲ್ಲಿ ಯಾವುದೇ ಗಾಡಿ ಬಂದ್ರು ಅದು ಲೋ ಮಾಡೆಲ್ ಇದ್ರೆ ಲೋ ಪ್ರೈಸ್ ಅಲ್ಲಿ ಇರುತ್ತೆ. 2008 ಮಾಡಲ್, ಮ್ಯಾಗ್ವಿಲ್ ಇದೆ. ಗಾಡಿ ಕಂಡೀಷನ್, ರಿವರ್ಸ್ ಕ್ಯಾಮ್ರಾ, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. 2008 ಮಾಡಲ್, 28 ತನಕ FC ರನ್ನಿಂಗ್ ಇದೆ.
ಕ್ಯಾಮ್ರಾ ಎಲ್ಲ ಇದೆ ಅಲ್ವಾ, ಲೆದರ್ ಸೀಟ್ಸ್ ಇದೆ, 4 ಡೋರ್ ಪವರ್ ವಿಂಡೋ ಬರುತ್ತೆ ನಿಮಗೆ, ಇಂಟೀರಿಯರ್ ಕೂಡ ಲಕ್ಸುರಿ ಫೀಲ್ ಬರುತ್ತೆ. ಆಮೇಲೆ ಗೇಜ್ ಕೂಡ ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು. ವರ್ಣ 1.6 ಲೀಟರ್ ಹೌದು. ಓಕೆ, ಏನು ಪ್ರೈಸ್ ಹೇಳ್ತೀರಾ ಬೈ ಇದು? ಪೆಟ್ರೋಲು ಸರ್ ಇದು ಪ್ರೈಸ್ ಬಂದ್ಬಿಟ್ಟು ವರ್ಣ ನಿಮಗೆ 2008 ಮಾಡಲ್ 2 ಲ್ಯಾಕ್ ಇದೆ ಮಾರ್ಕೆಟ್. ಇದನ್ನ 1,60,000 ಕೊಡ್ತೀನಿ. 1,60,000 ಓನರ್ ಒಂಚೂರು ಜಾಸ್ತಿ ಆಗಿರೋದ್ರಿಂದ 1,60,000 ವರ್ಣ ಸಿಗುತ್ತೆ. ಓಕೆ, 1,60,000 FC ಇರೋ ಗಾಡಿ. FC ಎಲ್ಲ ರನ್ನಿಂಗ್ ಇರುವಂತ ವೆಹಿಕಲ್ 1,60,000 ಟಾಪ್ ಎಂಡ್ ಮಾಡಲ್ ಆಗುತ್ತೆ. ಹೌದು ಸರ್. ಎಸ್ಟಿಮ್ ಸರ್ ಎಸ್ಟಿಮ್ 2001 ಮಾಡಲ್ 28 ತನಕ FC ಇದೆ. ನೆಕ್ಸ್ಟ್ ಇಯರ್ ಜನವರಿ ತನಕ ಇನ್ಶೂರೆನ್ಸ್ ಇದೆ. 5/5 ಮ್ಯಾಗ್ವಿಲ್ ಇದೆ. ನೆಕ್ಸ್ಟ್ ಇಯರ್ ಜನವರಿ ತನಕ ಇನ್ಶೂರೆನ್ಸ್ ಇದೆ ಅಂತ ಹೇಳ್ಬಿಟ್ಟು 25 ತನಕ FC 28 ತನಕ ಇದೆ. ಆಫ್ಟರ್ ಮಾರ್ಕೆಟ್ ಇದು? ಹೌದು ಸರ್, ಹೌದು. ಆಫ್ಟರ್ ಮಾರ್ಕೆಟ್ ಸುಜುಕಿ ಮ್ಯಾಗ್ವಿಲ್ 5/5 ಮ್ಯಾಗ್ವಿಲ್ ಇದೆ. ಆಮೇಲೆ ಇಂಟೀರಿಯರ್ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್, AC, 4 ಪವರ್ ವಿಂಡೋಸ್, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಡ್ರೈವರ್ ಸೈಡ್ ಸ್ವಲ್ಪ ಚೇಂಜ್ ಆಗುತ್ತೆ. ಹುಡುಗರುಗಳು ತುಂಬಾ ಜನ ಕೇಳ್ತಾ ಇದ್ರು ಸರ್ ಎಸ್ಟಿಮ್ ಇದೆಯಾ ಅನ್ಬಿಟ್ಟು. ಈ ಸಲ ಒಂದು ಎಸ್ಟಿಮ್ ಬಂದಿದೆ. ಹೌದು ಸರ್, ಅದು ಕೂಡ ಹುಡುಗರು ಹುಡುಕೋ ತರನೇ ಪ್ರೈಸಿಂಗ್ ಅಲ್ಲಿ ಕೊಡೋಣ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಆಕ್ಚುಲಿ ಇದು. ಗಾಡಿ ನೋಡಿ, ಬಾಡಿ ಲೈನ್ ತೋರಿಸಿ ಕಸ್ಟಮರ್ ಗೆ. ಇಂಜಿನ್ ಹೆಂಗಿದೆ ಬೈ? ಸೂಪರ್ ಆಗಿದೆ. ಪೆಟ್ರೋಲ್ LPG ಇರುವಂತದ್ದು, ಒಳ್ಳೆ ಮೈಲೇಜಿಗೂ ಚೆನ್ನಾಗಿರುತ್ತೆ. ಪ್ರೈಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಎಸ್ಟಿಮ್ ಈ ಪ್ರೈಸ್ ಅಲ್ಲಿ ನಿಮ್ಗೆ ಆಚೆ ಕಡೆ ಸಿಗೋದಿಲ್ಲ. ಇವನ್ 90,000 ಹೌದು 90,000 ಹೇಳ್ತಾ ಇರೋದು. ಈ ಗಾಡಿನ 70,000ಗೆ ಕೊಟ್ಬಿಡ್ತೀನಿ. 70,000 ರೂಪಾಯಿಗೆ ಎಸ್ಟಿಮ್ ಸಿಗುತ್ತೆ ನಿಮ್ಗೆ. ಅದು 2001 ಮಾಡಲ್ ಸಿಗುತ್ತೆ ನಿಮ್ಗೆ. ಹೌದು, ಎಲ್ಲಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 28 ತನಕ FC ಇದೆ. ಓಕೆ, ಸೂಪರ್. ಫೋರ್ಡ್ ಫಿಗೋ 2011 ಮಾಡಲ್ ಡೀಸೆಲ್, ಸೆಕೆಂಡ್ ಓನರ್, 77,000 ಓಡಿದೆ. 77,000 ಓಡಿದೆ. ಗಾಡಿ ಕಂಡೀಷನ್ ನೋಡಿ ನೀವು. ಕಂಡೀಷನ್ ತುಂಬಾನೇ ಚೆನ್ನಾಗಿದೆ ಗಾಡಿ. ಸರ್ ಇಂಟೀರಿಯರ್ ಅಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 2 ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರ್ ಅಂಡ್ ಟೈರ್ ಆಗಿಲ್ಲ ನೋಡಬಹುದು. ಬ್ಯಾಕ್ ಸೈಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಆಮೇಲೆ ಎಕ್ಸ್ಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಟೈರ್ ಪ್ರೊಫೈಲ್ ನೋಡಬಹುದು, ಸ್ವಲ್ಪ ಕಮ್ಮಿ ಇದೆ ಆಕ್ಚುಲಿ. ಫಿಗೋ ಡೀಸೆಲ್ ಏನ್ ಪ್ರೈಸ್ ಹೇಳ್ತೀರಾ ಬೈ? ಸರ್ ಪ್ರೈಸ್ ಬಂದ್ಬಿಟ್ಟು 2,25,000 ಕೋಟಿಂಗ್ ಇದೆ. 1,90,000ಗೆ ಲೋನ್ ಬೇಕಾದ್ರೆ ಲೋನ್ ಮಾಡ್ಕೊಡ್ತೀನಿ. ಕ್ಯಾಶ್ ಅಲ್ಲಿ ತಗೊಂಡು ಹೋದ್ರೆ ಕ್ಯಾಶ್ ಅಲ್ಲಿ ತಗೊಳ್ಳಿ. ಲೋನ್ ಆಗ್ಬಿಡುತ್ತೆ 1,90,000 ರೂಪಾಯಿಗೆ. 50,000 ಡೌನ್ ಪೇಮೆಂಟ್ ಮಾಡ್ಲಿ ಸರ್, ಸಾಕು. ಹೌದಾ? 50,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಡೀಸೆಲ್ ಗಾಡಿ ಸಿಗುತ್ತೆ. ಅದು 1,90,000. ಹೌದು ಸರ್, ಒಳ್ಳೆ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಬರುತ್ತೆ ನಿಮಗೆ. ಸೂಪರ್. ಓಕೆ, ನಮ್ಮ ಹತ್ರ ಒಂದು ಜಾಗ್ವಾರ್ ಇದೆ ಸರ್. ಜಾಗ್ವಾರ್ ಅಲ್ಲ ಸರ್, ಐಕಾನ್. ಹೌದು, ಐಕಾನ್ 2003 ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. ಟೈರ್ ಇದೆ. ಟೈರ್ ಕೂಡ ಬ್ರಾಂಡ್ ನ್ಯೂ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ AC ಎಲ್ಲ ಬರುತ್ತೆ. ಲೆದರ್ ಸೀಟ್ ನೋಡಬಹುದು. ಲೆದರ್ ಸೀಟ್ ಎಲ್ಲ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಲೋ ಬಜೆಟ್ ಅಲ್ಲಿ ಇದು ಗಾಡಿ ಇರುವಂತದ್ದು. ಐಕಾನ್ ಒಳ್ಳೆ ಪವರ್ಫುಲ್ ಗಾಡಿ. ನಿಮಗೆ ಇದು ಬಂದ್ಬಿಟ್ಟು 1,10,000 ಇರೋದು 90,000 ಫೈನಲ್ ಮಾಡಿ ಕೊಡ್ತೀನಿ. 90,000ಗೆ ಅದು ಕೂಡ ನಿಮ್ಗೆ ಒಳ್ಳೆ ಮೇಂಟೈನ್ ಆಗಿರುವಂತ ಐಕಾನ್ ಸಿಗುತ್ತೆ. ಫ್ಲೇರ್ ಜಾಗ್ವಾರ್ ಬ್ರ್ಯಾಂಡಿಂಗ್ ಹಾಕ್ಸಿದ್ದಾರೆ. ಹೌದು ಸರ್, ಹೌದು. ಆಲ್ಟೋ 800 ಇದೆ. ಇದು ಒಂಥರ ಸ್ಪೆಷಲ್ ವೆಹಿಕಲ್. ಹೌದು ಸರ್, ತುಂಬಾ ಜನ ಹುಡುಕ್ತಾ ಇರೋದು ಆಲ್ಟೋ 800 2016 ಮಾಡಲ್. 16 ಮಾಡಲ್. ಸೆಕೆಂಡ್ ಓನರ್ 88,000 ಓಡಿದೆ. ರಿವರ್ಸ್ ಕ್ಯಾಮೆರಾ, ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ. ಲೆದರ್ ಸೀಟ್ಸ್, ಕ್ಯಾಮೆರಾ ಹಾಕಿಸ್ಕೊಂಡಿದ್ದಾರೆ ನಿಮಗೆ. ಹೌದು, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಇದೆ. ರಿವರ್ಸ್ ಕ್ಯಾಮೆರಾ ಇದೆ, ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ. ಅದು ಕೂಡ ಒಂದು 7 ಇಂಚ್ ಇರಬಹುದು. ಅವರಲ್ಲಿ ಬಾಡಿ ಲೈನ್ ಚೆನ್ನಾಗಿದೆ. ತೊಳೆದಿಲ್ಲ, ಪಾಲಿಶ್ ಮಾಡಿಲ್ಲ, ಏನು ಮಾಡಿಲ್ಲ ಸರ್. ಇವಾಗ ಬಂದು ನಿಲ್ಸ್ಕೊಂಡಿದೀವಿ ಅಷ್ಟೇ. ಕರ್ನಾಟಕ ವೆಹಿಕಲ್ 4652. ಅದು ಒಂಥರ ಫ್ಯಾನ್ಸಿ ನಂಬರ್ ತರನೇ ಇದೆ. ಇದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇದು ಲೋನು ಆಗ್ಬಿಡುತ್ತೆ ನಿಮಗೆ. ಲೋನು ಆಗುತ್ತೆ. ಹೌದು, 2016 ಅಲ್ವಾ, ಲೋನು ಮಾಡ್ಕೊಡ್ತೀನಿ. ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು ಇದನ್ನ 2,75,000 ಕೋಟಿಂಗ್ ಇರೋದು 2,45,000 ಮಾಡ್ಕೊಡ್ತೀನಿ. 2,45,000ಗೆ. ಹೌದು, 16 ಮಾಡಲ್. ಓನರ್ ಸೆಕೆಂಡ್ ಓನರ್. ಹೌದು, ಸೆಕೆಂಡ್ ಓನರ್ ಆಗಿದೆ. ಓಕೆ, ಸೂಪರ್.